ಹಲೋ ಸ್ಟೂಡೆಂಟ್ಸ್, ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಲ್ಯಾಂಡ್ ಸರ್ವೈರ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಜಿಯೋಗ್ರಫಿಯನ್ನು ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೇ ವಿಡಿಯೋ ಅಂದರೆ ಈ ವಿಡಿಯೋ ಫ್ರೀ ಆಗಿರುತ್ತೆ. ಮುಂದಿನ ವಿಡಿಯೋಗಳನ್ನು ನೀವು ಆಕ್ಸೆಸ್ ಪಡ್ಕೋಬೇಕು ಅಂತಾದರೆ ಕೇವಲ ₹179 ಮಂತ್ಲಿ ಮೆಂಬರ್ಶಿಪ್ಪನ್ನು ಪಡ್ಕೊಂಡ್ರೆ ಸಾಕು. 1 ತಿಂಗಳು ಮೆಂಬರ್ಶಿಪ್ ತಗೊಳ್ಳಿ, ಎಲ್ಲ ಕೋರ್ಸ್ ಕಂಟೆಂಟನ್ನು ನೋಡಿ ಆಕ್ಸೆಸಿಬಿಲಿಟಿ ತಗೊಂಡು ಮುಂದೆ ಬೇಕಿದ್ರೆ ಕಂಟಿನ್ಯೂ ಮಾಡಬಹುದು ಅಥವಾ ನೀವು ಸ್ಟಾಪ್ ಸಹ ಮಾಡಬಹುದು. ಹಾಗಾಗಿ ಇವತ್ತು ನಾವು ಜಿಯೋಗ್ರಫಿ ಸ್ಟಾರ್ಟ್ ಮಾಡೋಣ. ಜಿಯೋಗ್ರಫಿ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಹಾಗೆ ನಿಧಾನವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲು ನಾವು ನೋಡಬೇಕಾಗಿರೋದು ಜಿಯೋಗ್ರಫಿಯ ಸಿಲೆಬಸ್ಸನ್ನು. ಯಾವುದೇ ಎಕ್ಸಾಮ್ ಆದರೂ ಸಿಲೆಬಸ್ ನೋಡದೆ ಮುಂದೆ ಹೋಗಬಾರ್ದು. ಈಗಾಗಲೇ ಇದರ ಸಿಲೆಬಸ್ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಮತ್ತು ಬೇರೆ ಬೇರೆ ಸೋರ್ಸ್ಗಳಲ್ಲೂ ನಿಮಗೆ ಸಿಗುತ್ತೆ. ನೋಡಿ ಸಿಲೆಬಸ್ಸಲ್ಲಿ ಯಾವ್ಯಾವ ಕೀವರ್ಡ್ಸ್ಗಳಿದೆ ಅಂತ. ಅರ್ತ್, ನಮ್ಮ ಭೂಮಿಯ ಬಗ್ಗೆ. ಭೂಮಿಯ ಬಗ್ಗೆ ನಾವೇನೇನು ತಿಳ್ಕೋಬೇಕು ಅಂತಂದರೆ, ಮೊದಲು ಯೂನಿವರ್ಸ್, ಈ ಬ್ರಹ್ಮಾಂಡದಲ್ಲಿ ಭೂಮಿ ಎಲ್ಲಿದೆ, ಹೇಗಿದೆ, ಮತ್ತು ಭೂಮಿಯ ಶೇಪ್ ಆಫ್ ದಿ ಅರ್ತ್. ಭೂಮಿಗೆ ಒಂದು ಅಕ್ಷ ಅಥವಾ ಆಕ್ಸಿಸ್ ಆಫ್ ದಿ ಅರ್ತ್ ಹಾಗಂದರೆ ಏನು, ಮತ್ತು ಭೂಮಿ ರೊಟೇಷನ್ ಮತ್ತು ರೆವಲ್ಯೂಷನ್ ಅಲ್ವಾ, ಎರಡೂ ಶಬ್ದಗಳ ನಡುವಿನ ಡಿಫರೆನ್ಸ್ ಏನು, ಮತ್ತು ಯಾವ್ಯಾವ ಪರಿಣಾಮಗಳು ಉಂಟಾಗುತ್ತೆ, ರೊಟೇಷನಿಂದ ಏನಾಗುತ್ತೆ, ರೆವಲ್ಯೂಷನಿಂದ ಏನಾಗುತ್ತೆ. ಅದಾದಮೇಲೆ ಇಂಪಾರ್ಟೆಂಟ್ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ ಆ್ಯಂಡ್ ಝೋನ್ಸ್, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್ ಆ್ಯಂಡ್ ಟೈಮ್, ಝೋನಲ್ ಟೈಮ್, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಎಲ್ಲ ಆಲ್ಮೋಸ್ಟು ನೀವು ಚಿಕ್ಕವರಿದ್ದಾಗ ಅಕ್ಷಾಂಶ ರೇಖಾಂಶಗಳು ಅಂತ ಕೇಳಿರ್ತೀರಿ. ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ಸ್ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳು ಬಹಳ ಈಸಿ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗೋಣ. ಅದಾದಮೇಲೆ ಲಿಥೋಸ್ಪಿಯರ್ ಅಂದರೆ ಭೂಮಿಯ ಮೇಲ್ಗಡೆ ಯಾವ್ಯಾವ ಲೇಯರ್ಸ್ಗಳಿದೆ. ಈಗ ಭೂಮಿ ಹೀಗಿದೆ ಅಂತಾದರೆ ನಾವಿರೋದು ಮೇಲ್ಗಡೆ ಅಲ್ವಾ, ಭೂಮಿಯ ಮೇಲಿನ ಪದರದ ಮೇಲೆ ನಾವಿದ್ದೇವೆ. ಅಂದರೆ ಭೂಮಿ ಹಾಗೇ ಇಲ್ಲ, ಒಳಗಡೆ ಬೇರೆ ಬೇರೆ ಪದರಗಳಿದೆ. ಯಾವ್ಯಾವ ಪದರಗಳು, ಲೇಯರ್ಸ್ ಯಾವ್ಯಾವುದು, ಮತ್ತು ರಾಕ್ಸ್ ಆ್ಯಂಡ್ ವೆದರಿಂಗ್ ಆಫ್ ರಾಕ್ಸ್, ಶಿಲೆ ಅಥವಾ ಆ ಒಂದು ಪ್ರೊಸೆಸ್ ವೆದರಿಂಗ್ ಅಂತ ನೀವು ಕೇಳಿರಬಹುದು. ಹೇಗಾಗುತ್ತೆ, ಅರ್ಥಕ್ವೇಕ್ಗಳು ಹೇಗಾಗುತ್ತೆ, ವೋಲ್ಕೆನೋಗಳು ಹೇಗಾಗುತ್ತೆ, ಅಲ್ಲಿ ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಲಾಂಗ್ ವೇವ್ಸ್ ಅಂತಂದರೆ ಏನು ಅಲ್ವಾ. ಎಲ್ಲೆಲ್ಲೋ ಅರ್ಥಕ್ವೇಕ್ ಆಗೋದನ್ನು ನಾವು ಕೇಳ್ತಾ ಇರ್ತೇವೆ. ಆ್ಯಕ್ಚುಲಿ ಅದರ ಹಿಂದಿರುವ ಕಾರಣಗಳೇನು ತಿಳ್ಕೊಳ್ಳಿಕ್ಕೆ ಹೊರಡ್ತೇವೆ ನಾವು ಮುಂದೆ. ಅದಾದಮೇಲೆ ಮುಂದಿನ ಕಾನ್ಸೆಪ್ಟು ಸಿಲೆಬಸ್ಸಲ್ಲಿರೋದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಪ್ಸ್. ಮ್ಯಾಪ್ಸ್ಗಳನ್ನು ನಾವೆಲ್ಲರೂ ನೋಡಿರ್ತೇವೆ. ಈಗ ಭೂಪಟ ಅಥವಾ ಭೂಮಿಯ ಒಂದು ಚಿತ್ರ ನಿಮಗೆ ಕಣ್ಮುಂದೆ ಬರುತ್ತೆ. ಇಲ್ಲಿ ಅಮೇರಿಕಾ ಇದೆ, ಆಫ್ರಿಕಾ ಇದೆ, ಯುರೋಪ್ ಇದೆ, ಆಮೇಲೆ ಇಲ್ಲಿ ಭಾರತ ಇದೆ, ಆಸ್ಟ್ರೇಲಿಯಾ ಇದೆ. ಮ್ಯಾಪನ್ನು ನೋಡಿರ್ತೀರಿ. ಆದರೆ ಮ್ಯಾಪಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಏನು ಅಲ್ವಾ, ಅಲ್ಲೊಂದು ದಿಕ್ಸೂಚಿ ಥರ ಒಂದಿರುತ್ತೆ, ಮತ್ತು ಸ್ಕೇಲ್ ಅಂತ ಒಂದು ಬರ್ಕೊಂಡಿರುತ್ತೆ ಅಲ್ವಾ. ಈ ರೀತಿಯಾದಂತಹ ಕೆಲವು ಅಂಶಗಳನ್ನು ನಾವು ತಿಳ್ಕೋಬೇಕು. ಈ ಅಂಶಗಳು, ಈ ಮ್ಯಾಪ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್, ಅದರಲ್ಲೂ ಲ್ಯಾಂಡ್ ಸರ್ವೈರ್ ಆಗಲಿಕ್ಕೆ ಹೊರಟವರಿಗೆ ಬಹಳ ಇಂಪಾರ್ಟೆಂಟ್. ಸ್ಕೇಲು, ಲಾರ್ಜ್ ಸ್ಕೇಲ್ ಅಂದರೆ ಏನು, ಸ್ಮಾಲ್ ಸ್ಕೇಲ್ ಅಂತಂದರೆ ಏನು, ಮತ್ತು ಗ್ಲೋಬ್ಸು, ಥಿಮ್ಯಾಟಿಕ್ ಮ್ಯಾಪ್ಸು, ಇದನ್ನು ತಿಳ್ಕೊಳ್ತೇವೆ. ಇನ್ನು ಅದಾದಮೇಲೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಲಾಸ್ಟ್ ಒಂದು ಕಾನ್ಸೆಪ್ಟು. ಅಂದರೆ ಭಾರತದ ಒಂದು ಫೀಚರ್ಗಳು ಏನಿದೆ, ಲೊಕೇಶನ್, ನಮ್ಮ ಭಾರತ ಇರೋದು ಎಲ್ಲಿಂದ ಎಲ್ಲಿ ತನಕ ಇದೆ, ನಾರ್ದರ್ನ್ ಮೌಂಟೇನ್ಸ್ಗಳು ಹೇಗಿದೆ ಅಲ್ವಾ, ನಾರ್ತ್ ಇಂಡಿಯನ್ ಪ್ಲ್ಯಾಟು, ಪೆನಿನ್ಸುಲಾರ್ ಪ್ಲ್ಯಾಟು, ಕೋಸ್ಟಲ್ ಪ್ಲೇನ್ ಮತ್ತು ಐಲ್ಯಾಂಡ್ಗಳು, ರಿವರ್ಸು ಆ್ಯಂಡ್ ಲೇಕ್ಸ್ ಆಫ್ ಇಂಡಿಯಾ. ಈ ಪಾರ್ಟ್ ಬಹಳ ಇಂಪಾರ್ಟೆಂಟ್, ತುಂಬ ಡೀಟೇಲ್ ಆಗಿ ನಾವು ಮುಂದೆ ನೋಡ್ತೇವೆ. ಹಾಗಾಗಿ ಆ ಪಾರ್ಟನ್ನು ಮಿಸ್ ಮಾಡಿಕೊಳ್ಳೇಬಾರದು. ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಭೂಮಿಯನ್ನು ಅರ್ಥ ಮಾಡಿಕೊಂಡ್ರೆ, ಮೊದಲನೇ ಕ್ಲಾಸಲ್ಲಿ ಭೂಮಿಯನ್ನು ಅರ್ಥ ಮಾಡಿಕೊಂಡ್ರೆ, ಎರಡನೇ ಕ್ಲಾಸಲ್ಲಿ ಆಕ್ಸಿಸ್ ಬಗ್ಗೆ ಗೊತ್ತಾಗುತ್ತೆ, ರೊಟೇಷನ್ ಗೊತ್ತಾಗುತ್ತೆ, ರೆವಲ್ಯೂಷನ್ ಗೊತ್ತಾಗುತ್ತೆ. ದ ಅರ್ತ್ ಗೊತ್ತಾದರೆ ಲಿಥೋಸ್ಪಿಯರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಲಿಥೋಸ್ಪಿಯರ್ ಆದಮೇಲೆ ಆ ಲಿಥೋಸ್ಪಿಯರ್ ಮೇಲ್ಗಡೆ ಇರೋದು ಮ್ಯಾಪ್ಸು, ಅಥವಾ ಎಲ್ಲೆಲ್ಲಿ ಯಾವ್ಯಾವ ಖಂಡಗಳಿದೆ, ಯಾವ್ಯಾವ ದೇಶಗಳಿದೆ, ಥಿಮ್ಯಾಟಿಕ್ ಮ್ಯಾಪ್ಸ್ ಎಲ್ಲ ಗೊತ್ತಾಗುತ್ತೆ. ಅದರಲ್ಲಿ ನಮ್ಮ ಒಂದು ಭಾರತ ದೇಶವನ್ನು ಸ್ಟಡಿ ಮಾಡೋದು. ಪ್ರೊಸೆಸ್ ತುಂಬ ಸಿಂಪಲ್ ಆಗಿದೆ. ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತೇವೆ. ಅರ್ಥ ಆಗ್ತಾ ಇದೆಯಾ? ಮತ್ತು ಈ ಒಂದು ಕ್ಲಾಸನ್ನ ಕೇಳಬೇಕಾದ್ರೆ ನನ್ನ ಒಂದು ವಿನಂತಿ ಏನಂದರೆ, ಎಲ್ಲ ನೋಟಿಫಿಕೇಷನ್ ಬೇರೆ ಬೇರೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ತುಂಬ ಸಾಮಾಜಿಕ ಜಾಲತಾಣಗಳಲ್ಲಿ ನೀವೇನು ಇರ್ತೀರಿ ಅದೆಲ್ಲವನ್ನು ಆಫ್ ಮಾಡಿಬಿಡಿ.
ಡೈರೆಕ್ಟಾಗಿ ನೀವು ಒಂದು ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಿ. ವಿಡಿಯೋ ನೋಡೋದು ಅಂತ ಕನ್ಸಿಡರ್ ಮಾಡಬೇಡಿ. ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಕನ್ಸಿಡರ್ ಮಾಡಿ. ನಾನು ಪ್ರಶ್ನೆ ಕೇಳಿದಾಗ ನೀವು ಎಲ್ಲಿ ಕೂತ್ಕೊಂಡಿದ್ದೀರೋ ಅಲ್ಲಿಂದ ಬಾಯಿ ಬಿಟ್ಟು ಆನ್ಸರ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ನಾನು ಎಸ್ ಆರ್ ನೋ ಅಂತ ಕೇಳಿದಾಗ ಎಸ್ ಅಥವಾ ನೋ ಅಂತ ಹೇಳಬೇಕು ನೀವು ಬಾಯಿ ಬಿಟ್ಟು. ಈ ಥರ ಇನ್ವಾಲ್ವ್ ಆದರೆ ಮಾತ್ರ ಇಂತಹ ಕ್ಲಾಸ್ಗಳಿಂದ ಹೆಚ್ಚು ಪ್ರಯೋಜನ ಇರುತ್ತೆ. ಇಲ್ಲ ಅಂತಂದರೆ ಬೇರೆ ವಿಡಿಯೋ ನೋಡ್ತಿರಲ್ವ, ಅದೇ ಥರ ಮರ್ತೋಗ್ಬಿಡುತ್ತೆ. ಹಾಗೆ ಆಗಬಾರ್ದು. ನೀವು ಒಂದು ಮುಂದೆ ಮೆಂಬರ್ಶಿಪ್ ತಗೊಂಡು ಪೇ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಅದರ ವ್ಯಾಲ್ಯೂ ಸಿಗಬೇಕು. ಹಾಗಾಗಿ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಬೇರೆ ಬೇರೆ ಆ ಮೆಸೇಜಿಂಗ್ ಆ್ಯಪ್ಸ್ಗಳ ನೋಟಿಫಿಕೇಷನನ್ನು ಆಫ್ ಮಾಡಿ ಕ್ಲಾಸ್ ರೀತಿನೇ ಕೇಳಿ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಇಂಗ್ಲೀಷ್ ಶಬ್ದಗಳನ್ನು ನಾನು ಇಲ್ಲಿ ಯೂಸ್ ಮಾಡ್ತೇನೆ. ಕನ್ನಡದಲ್ಲಿ ಅದರ ಅರ್ಥಗಳನ್ನು ಕೊಡ್ತೇನೆ. ಆದರೆ ಇಂಗ್ಲೀಷನ್ನು ತಿಳ್ಕೊಳ್ಬೇಕು. ಎಕ್ಸಾಮ್ನಲ್ಲಿ KPS ಅವರು ಏನೇನು ಮಾಡ್ತಾರೆ ಅಂದರೆ KPSC ಹೇಳಿಬಿಡುತ್ತೆ, ಕನ್ನಡದಲ್ಲಿ ವ್ಯಾಕರಣ ದೋಷ ಅಥವಾ ಟ್ರಾನ್ಸ್ಲೇಷನ್ ದೋಷಗಳಿರಬಹುದು, ಹಾಗಾಗಿ ಇಂಗ್ಲೀಷ್ ಕ್ವಶನನ್ನೇ ರೆಫರ್ ಮಾಡಿ ಅಂತ ಕೆಲವೊಂದು ಸಾರಿ ಹೇಳಿಬಿಡುತ್ತೆ. ಹಾಗಾಗಿ ಇಂಗ್ಲೀಷ್ ಶಬ್ದಗಳನ್ನು ಮೊದಲು ನಾವು ತಿಳ್ಕೊಬೇಕು. ಕನ್ನಡದಲ್ಲೂ ನಾನು ಅದರ ಅರ್ಥವನ್ನು ಹೇಳ್ತಾ ಹೋಗ್ತೇನೆ. ಓಕೆನಾ? ಇಷ್ಟು ಗೊತ್ತಾಗಿರಬಹುದು. ಅದೇ ರೀತಿ ನಾವು ಪ್ರತಿ ಟಾಪಿಕ್ಕಲ್ಲಿ MCQಗಳನ್ನು ಸಹ ಡಿಸ್ಕಸ್ ಮಾಡ್ತೇವೆ. ನೋಡ್ತಾ ಹೋಗೋಣ. ಸರಿ, ಹಾಗಿದ್ರೆ ಕ್ಲಾಸ್ 1 ಸ್ಟಾರ್ಟ್ ಮಾಡೋಣ ಅಲ್ವಾ? ಎಸ್ ಆರ್ ನೋ? ನಾನೇನು ಹೇಳಿದ್ದೆ? ಎಲ್ಲಿದ್ದೀರೋ ಅಲ್ಲಿಂದ ಎಸ್ ಅಥವಾ ನೋ ಏನೇ ಕೇಳಿದ್ರು ಆನ್ಸರ್ ಮಾಡಬೇಕು. ಸ್ಟಾರ್ಟ್ ಮಾಡೋಣ ಹಾಗಿದ್ರೆ? ಎಸ್, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ಆ್ಯಂಡ್ ಶೇಪ್ ಆಫ್ ದಿ ಅರ್ತ್ ಅಂತ ಮೊದಲನೇ ಒಂದು ಟಾಪಿಕ್. ಬ್ರಹ್ಮಾಂಡ, ಜಗತ್ತು ಏನೆಲ್ಲ ಹೆಸರಿದೆ ಅಲ್ವಾ? ಯೂನಿವರ್ಸ್ ಅಂದ ತಕ್ಷಣ ನಮಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಣ್ಮುಂದೆ ಬರುತ್ತೆ. ರಾತ್ರಿ ನೀವು ಹೊರಗಡೆ ಹೋಗಿ ಆಕಾಶವನ್ನು ನೋಡಿದರೆ ಎಷ್ಟು ನಕ್ಷತ್ರಗಳಿದೆ, ಏನೇನು ಕಾಣಿಸ್ತಾ ಇದೆ ಆಕಾಶದಲ್ಲಿ ಅಲ್ವಾ? ಮೋಡ ಇದ್ದರೆ ಏನೂ ಕಾಣಿಸೋದಿಲ್ಲ. ಆದರೆ ಕ್ಲಿಯರ್ ಸ್ಕೈಯಲ್ಲಿ, ಸರಿಯಾದ ನಿರ್ಮಲವಾದ ಆಕಾಶದಲ್ಲಿ ಅದೇನೆಲ್ಲ ಕಾಣಿಸ್ತಾ ಇರುತ್ತೆ. ನಮ್ಮ ಕಣ್ಣಿಗೆ ಕಾಣೋದಷ್ಟೇ. ಅಬ್ಸರ್ವೇಬಲ್ ಯೂನಿವರ್ಸ್ ಅಂತ ಕರಿತೇವೆ ಅದನ್ನು ಬಿಟ್ಟು ಸಹ ಬ್ರಹ್ಮಾಂಡ ವಿಶಾಲವಾಗಿರುತ್ತೆ. ಆದರೆ ಒಂದು ವಿಚಿತ್ರ ಏನಂದರೆ, ಈಗ ನಾವು ಕೂತ್ಕೊಂಡಿದ್ದೀವಲ್ವಾ, ಒಂದು ನಮ್ಮ ಚೇರ್ ಇರಬಹುದು, ನಮ್ಮ ಮೊಬೈಲು ಅಥವಾ ನಮ್ಮ ಒಂದು ಬಾಡಿ, ಇದೆಲ್ಲ ಆಗಿರೋದು ಆ್ಯಟಮ್ಸ್ಗಳಿಂದ. ಪರಮಾಣು, ಅಣು ಅಂತೆಲ್ಲ ನೀವು ಕೇಳಿರಬಹುದು, ಫಿಸಿಕ್ಸ್ನಲ್ಲಿ ಓದ್ತೀರಿ, ಬಯಾಲಜಿಲೂ ಸಹ ಬರುತ್ತೆ, ಆಮೇಲೆ ಸೆಲ್ ಅಂತೆಲ್ಲ ಅಲ್ವಾ? ಇದೆಲ್ಲ ಮೊದಲು ಯಾವುದೋ ಒಂದು ಸ್ಟಾರ್ ಡಸ್ಟಿನ ಒಂದು ಭಾಗ ಆಗಿತ್ತು. ವಿ ಆರ್ ಆಲ್ ಮೇಡ್ ಅಪ್ ಆಫ್ ಸ್ಟಾರ್ ಡಸ್ಟ್. ಯಾವುದೋ ಒಂದು ಕಾಲದಲ್ಲಿ ದೊಡ್ಡ ನಕ್ಷತ್ರ ಸ್ಫೋಟ ಆಗಿ ಅದರ ಕಣಗಳು ಎಲ್ಲ ಕಡೆ ವ್ಯಾಪಿಸಿ, ಆ ಕಣಗಳು ಒಂದಕ್ಕೊಂದು ಸೇರಿಕೊಂಡು ಆ ಕಣಗಳು ನಮ್ಮಲ್ಲೂ ಇದೆ. ಹೀಗೆ ನಾವು ವಿಶ್ವದಲ್ಲಿ ಒಂದು ಅದ್ಭುತವಾದ ಭಾಗವಾಗಿ ಇವತ್ತು ಭೂಮಿ ಮೇಲೆ ಇದ್ದೇವೆ. ಇದೆಲ್ಲ ಆಗಿದ್ದು ಹೇಗೆ ಅಂತಂದರೆ, ನಿಮ್ಗೆ ಕೇಳಿರಬಹುದು, ಕಥೆ ಎಲ್ಲ ಕೇಳಿರ್ತೀರಿ. ತುಂಬ ವರ್ಷಗಳ ಹಿಂದೆ, ಕೋಟ್ಯಾಂತರ ವರ್ಷಗಳ ಹಿಂದೆ ಮಹಾಸ್ಫೋಟ ಆಯಿತು. ಅದಕ್ಕೇನಂತ ಕರೀತಾರೆ ಹೇಳಿ? ಬಿಗ್ ಆಮೇಲೆ ಇನ್ನೊಂದೇನಿದೆ ವರ್ಡು? ಬಿಗ್ ಬ್ಯಾಂಗ್. ಮಹಾಸ್ಫೋಟ ಆಯಿತು. ಮೊದಲು ಎಲ್ಲ ತುಂಬ ಚಿಕ್ಕದಾಗಿ, ಟೈನಿ, ಬಹಳ ಸಣ್ಣ ಕಾನ್ಸಂಟ್ರೇಟ್ ಆಗಿರುವಂಥ ಒಂದು ಪಾಯಿಂಟಲ್ಲಿ ಇತ್ತು. ತುಂಬ ಒತ್ತಡ, ಪ್ರೆಷರು, ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇತ್ತು. ಆಮೇಲೆ ಸ್ಫೋಟ ಆಯಿತು. ಸ್ಫೋಟ ಆಗಿ ಅದು ವಿಸ್ತಾರಗೊಳ್ತಾ ಹೋಯಿತು. ಈಗ ನಾವಿರುವ ಒಂದು ಬ್ರಹ್ಮಾಂಡ ಇಷ್ಟು ವಿಸ್ತಾರವಾಗಿದೆ ಅಂತ ಹೇಳ್ಬೋದು. ಆ ಕತೆ ನಮಗೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಆ ಒರಿಜಿನ್ ಆಫ್ ದಿ ಯೂನಿವರ್ಸ್ ಥಿಯರಿ ನನ್ನ ಪ್ರಕಾರ ಬಹಳಷ್ಟು ಬೇಕಾಗೋದಿಲ್ಲ. ಇಂಡಿಯಾದ ಮೇಲೆ ಬಹಳ ಕ್ವಶನ್ ಕೇಳ್ತಾರೆ. ಆದರೆ ಮೊದಲು ನಾವು ತಿಳ್ಕೋಬೇಕು ಯೂನಿವರ್ಸ್ ಬಗ್ಗೆ. ನೋಡೋಣ, ವಾಟ್ ಈಸ್ ದ ಯೂನಿವರ್ಸ್? ಯೂನಿವರ್ಸ್ ಅಂತಂದ್ರೆ ಏನು? ಯೂನಿವರ್ಸ್ ಇಸ್ ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್. ಏನೇನು ಕಾಣಿಸ್ತಾ ಇದೆಯೋ, ಏನೇನು ನಮ್ಮ ಕಣ್ಮುಂದೆ ಇದೆಯೋ ಎಲ್ಲ ಯೂನಿವರ್ಸಿನ ಭಾಗನೇ ಆಗಿರುತ್ತೆ. ಸ್ಪೇಸ್, ಟೈಮ್, ಮ್ಯಾಟರ್, ಎನರ್ಜಿ, ಸ್ಟಾರ್, ಪ್ಲ್ಯಾನೆಟ್, ಗ್ಯಾಲಕ್ಸಿ, ಡಸ್ಟ್, ಬ್ಲ್ಯಾಕ್ ಹೋಲ್ ಆ್ಯಂಡ್ ಎವ್ರಿಥಿಂಗ್ ಕಮ್ಸ್ ಅಂಡರ್ ದಿ ಯೂನಿವರ್ಸ್. ಪ್ರತಿಯೊಂದು ಈ ಬ್ರಹ್ಮಾಂಡದ ಭಾಗನೇ ಆಗಿದೆ. ಸೈಂಟಿಸ್ಟ್ಗಳ ಪ್ರಕಾರ ಅಬ್ಸರ್ವಬಲ್ ಯೂನಿವರ್ಸ್ ಅಲ್ವಾ, ಇದರ ಒಂದು ಆಯಸ್ಸು ಅಥವಾ ಯಾವಾಗ ಇದು ಸೃಷ್ಟಿ ಆಗಿರಬಹುದು ಅಂತಂದರೆ 13.8 ಬಿಲಿಯನ್ ವರ್ಷಗಳ ಹಿಂದೆ. 1 ಮಿಲಿಯನ್ ಅಂದರೆ ಎಷ್ಟು ಹೇಳಿ ನೋಡೋಣ? 1 ಮಿಲಿಯನ್ನು 10 ಲಕ್ಷ ಅಲ್ವಾ? 10 ಲ್ಯಾಕಿಗೆ 1 ಮಿಲಿಯನ್ ಅಂತ ಕರೀತಾರೆ. 10 ಲಕ್ಷಕ್ಕೆ 1 ಮಿಲಿಯನ್ ಅಂತ ಕರೀತಾರೆ. ಅದೇ 1 ಬಿಲಿಯನ್ ಅಂತಂದರೆ ಎಷ್ಟು? 1 ಬಿಲಿಯನ್ ಅಂದರೆ 100 ಕೋಟಿ, 100 ಕ್ರೋರ್.
100 ಕೋಟಿಗೆ 1 ಬಿಲಿಯನ್ ಆಗುತ್ತೆ. 13.8 ಬಿಲಿಯನ್ ಅಂತಂದರೆ ಎಷ್ಟು? ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ ಎಷ್ಟು ಕೋಟಿ ಆಗುತ್ತೆ. 13.8 ಬಿಲಿಯನ್ ಅಂತಂದರೆ ಎಷ್ಟು ಕೋಟಿ ವರ್ಷಗಳ ಹಿಂದೆ ಅದು ಅಲ್ವಾ? ಬಿಲಿಯನ್ ಅಂತ ಅವ್ರು ಹೇಳ್ತಾರೆ. 1 ಬಿಲಿಯನ್ ಅಂದರೆ 100 ಕೋಟಿ. 13.8 ಬಿಲಿಯನ್ ಅಂತಂದರೆ ಎಷ್ಟು ಕೋಟಿ ವರ್ಷ ಆಯಿತು? ಪಾಸ್ ಮಾಡಿ ಕಮೆಂಟ್ ಮಾಡಿ ಅಲ್ಲೇ. ಕಮೆಂಟ್ ಮಾಡಿದ್ರಾ? ಸರಿಯಾಗಿದ್ರೆ 13.8 ಬಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಸ್ಫೋಟ ಆಯಿತು. ಆವಾಗಿಂದ ಯೂನಿವರ್ಸು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನಮಗೆ ಕಣ್ಣಿಗೆ ಕಾಣಿಸೋದು ಯಾವುದು? ಅಬ್ಸರ್ವೇಬಲ್ ಯೂನಿವರ್ಸ್ ಅಂದರೆ ಮೀನ್ಸ್ ದ ಪಾರ್ಟ್ ವಿ ಕ್ಯಾನ್ ಕರೆಂಟ್ಲಿ ಅಬ್ಸರ್ವ್. ನಮ್ಮ ಕಣ್ಣಿಗೆ ಕಾಣೋದು, ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದಕ್ಕೆ ಅಬ್ಸರ್ವೇಬಲ್ ಯೂನಿವರ್ಸ್ ಅಂತ ಕರಿತೇವೆ. ಇಲ್ಲಿ ನೋಡಿ ಮೇಲ್ಗಡೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕೇಳಿರಬಹುದು ನೀವು. ಆ ಟೆಲಿಸ್ಕೋಪಿಂದ ತೆಗೆದಿರುವಂತಹ ಒಂದು ಚಿತ್ರ ಇದು. ಇಲ್ಲಿ ಅದೆಷ್ಟೋ ಸ್ಟಾರ್ಸು, ಗ್ಯಾಲಕ್ಸಿ, ಅಸಂಖ್ಯಾತವಾದಂತಹ ಆಕಾಶಕಾಯಗಳಿದೆ. ಮೇಲ್ಗಡೆ ಮೊದಲನೇ ಇಮೇಜಲ್ಲಿ ಕಾಣಿಸ್ತಾ ಇರೋದು ಈ ಇಮೇಜು ಅಲ್ವಾ? ಇದು ಕಣ್ಣಿಗೆ ಕಾಣಿಸೋದಷ್ಟೇ, ಅಥವಾ ಟೆಲಿಸ್ಕೋಪಿನ ಒಂದು ಬಿಂಬಕ್ಕೆ ಸಿಗೋದು ಅಷ್ಟೇ. ಆದರೆ ಎಂಟೈರ್ ಯೂನಿವರ್ಸ್ ಮೇ ಬಿ ಮಚ್ ಲಾರ್ಜರ್. ಭೂಮಿ ನಮ್ಗೆ ಕಾಣಿಸ್ತಾ ಇದೆ, ಸೂರ್ಯನ ಒಂದು ಸೋಲಾರ್ ಸಿಸ್ಟಮ್ ಕಾಣಿಸ್ತಾ ಇದೆ. ಆದರೆ ಬ್ರಹ್ಮಾಂಡ ಇಷ್ಟೇ ಅಲ್ಲ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಇಫ್ ಅರ್ತ್ ಡಿಸಪಿಯರ್ಸ್ ಟುಡೇ, ಒಂದು ವೇಳೆ ನಮ್ಮ ಭೂಮಿ ತಕ್ಷಣ ಮಾಯ ಆಗಿಬಿಡ್ತು ಅಂತಂದರೆ ಬ್ರಹ್ಮಾಂಡಕ್ಕೆ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ವಿಲ್ ದ ಯೂನಿವರ್ಸ್ ನೋಟಿಸ್? ನಿಮ್ಮ ಪ್ರಕಾರ ಏನು? ಎಸ್ ಆರ್ ನೋ? ಇಷ್ಟು ಅಸಂಖ್ಯಾತವಾದಂತಹ ಅದ್ಭುತವಾದಂತಹ ಯೂನಿವರ್ಸಲ್ಲಿ ನಾವಿರುವಂಥ ಅರ್ತ್ ಸಡನ್ನಾಗಿ ಮಾಯ ಆಗಿಬಿಡ್ತು. ಈ ಬ್ರಹ್ಮಾಂಡಕ್ಕೆ, ಯೂನಿವರ್ಸಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಪ್ರಾಕ್ಟಿಕಲಿ ನೋ, ಆಗೋದಿಲ್ಲ ಅಲ್ವಾ? ಬಿಕಾಸ್ ಅರ್ತ್ ಇಸ್ ಇನ್ಕ್ರೆಡಿಬ್ಲಿ ಟೈನಿ ಕಂಪೇರ್ಡ್ ಟು ದಿ ಯೂನಿವರ್ಸ್. ಈ ಒಂದು ಬ್ರಹ್ಮಾಂಡದ ಮುಂದೆ ಭೂಮಿ ಅತ್ಯಂತ ಚಿಕ್ಕ ಧೂಳಿನ ಕಣ. ಆ ರೀತಿಯಾಗಿ ಅದರಲ್ಲೂ ಭೂಮಿ ಮೇಲೆ ಇರುವಂಥ ನಾವು ಇನ್ನೆಷ್ಟು ಚಿಕ್ಕವರು ಇರಬಹುದು ಯೋಚನೆ ಮಾಡಿ ಅಲ್ವಾ? ಬ್ರಹ್ಮಾಂಡದ ಮುಂದೆ ನಾವು ಏನೂ ಅಲ್ಲ, ಆದರೂ ಸಹಿತ ನಮಗೆ ನಮ್ಮದೇ ಆದಂತಹ ದೊಡ್ಡ ದೊಡ್ಡ ಅಹಂಕಾರಗಳಿರುತ್ತೆ. ಸೊ ಬ್ರಹ್ಮಾಂಡವನ್ನು ನೀವು ಕಲ್ಪನೆ ಮಾಡಿಕೊಂಡ್ರೆ ನಾವು ಯಾರೂ ಅಲ್ಲ, ಏನೂ ಅಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಬ್ರಹ್ಮಾಂಡದಲ್ಲಿ, ಈ ಒಂದು ಯೂನಿವರ್ಸಲ್ಲಿ ಯಾವ್ಯಾವ ಲೆವೆಲಲ್ಲಿ ನಾವು ಇದನ್ನು ಡಿವೈಡ್ ಮಾಡಬಹುದು ನೋಡಿ. ಮೊದಲು ಇಡೀ ಯೂನಿವರ್ಸ್ ಅಂತ ಒಂದು ದೊಡ್ಡ ಪರದೆ ಇದೆ ನಿಮ್ಮ ಮುಂದೆ. ಅದರಲ್ಲಿ ನಮಗೆ ಸದ್ಯಕ್ಕೆ ಕಾಣಿಸೋದು ಒಂದು ಸ್ಟಾರ್ಸು, ಪ್ಲ್ಯಾನೆಟ್ಸ್ ಎಲ್ಲ ಇದೆಯಲ್ವಾ, ಅದೆಲ್ಲ ಸೇರ್ಕೊಂಡಿರುವಂಥ ಒಂದು ಸಮೂಹ, ಕಲೆಕ್ಷನ್. ಅದಕ್ಕೇನಂತ ಕರಿತೇವೆ? ಗ್ಯಾಲಾಕ್ಸಿ ಅಂತ ಕರಿತೇವೆ. ಗ್ಯಾಲಾಕ್ಸಿ ಅಂತಂದ್ರೆ ಏನು? ಇಟ್ಸ್ ಅ ಹ್ಯೂಜ್ ಕಲೆಕ್ಷನ್ ಆಫ್ ಸ್ಟಾರ್ಸ್, ಪ್ಲ್ಯಾನೆಟ್ಸ್, ಗ್ಯಾಸ್, ಡಸ್ಟ್, ಡಾರ್ಕ್ ಮ್ಯಾಟರ್. ಗ್ಯಾಲಕ್ಸಿಯಲ್ಲಿ ನಕ್ಷತ್ರಗಳಿರುತ್ತೆ, ಗ್ರಹಗಳಿರುತ್ತೆ, ಎಷ್ಟೋ ಅನಿಲಗಳು, ಡಸ್ಟು, ಡಾರ್ಕ್ ಮ್ಯಾಟರ್ ಇದೆಲ್ಲ ಇರುತ್ತೆ. ಇದೆಲ್ಲ ಹೇಗಿರುತ್ತೆ ಅಂತಂದರೆ ಆರ್ ಆಲ್ ಹೆಲ್ಡ್ ಟುಗೆದರ್ ಬೈ ಗ್ರಾವಿಟಿ. ಗ್ರಾವಿಟಿ ಅಂತಂದ್ರೆ ಏನು? ಗ್ರಾವಿಟೇಷನ್ ಫೋರ್ಸ್ ಅಂತಂದರೆ ಹೇಳಿ ಬಾಯಿ ಬಿಡಿ. ಗುರುತ್ವಾಕರ್ಷಣ ಶಕ್ತಿ. ಗುರುತ್ವ ಪ್ಲಸ್ ಆಕರ್ಷಣೆ. ಗುರುತ್ವಾಕರ್ಷಣೆ ಅಂತ ನಿಮ್ಗೆ ಗೊತ್ತಿದೆ. ಗುರುತ್ವ ಅಂತಂದ್ರೆ ಏನು? ಫಿಸಿಕ್ಸಲ್ಲಿ ಬರುತ್ತೆ. ಗ್ರಾವಿಟಿ ಅಂತಂದ್ರೆ ಏನು? ಜಾಸ್ತಿ ಮಾಸನ್ನು ಅಲ್ವಾ ಹೊಂದಿರುವಂಥ ಆಬ್ಜೆಕ್ಟ್ಗಳು ಬೇರೆ ಆಬ್ಜೆಕ್ಟನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಕನ್ನಡದಲ್ಲಿ ಗುರುತ್ವ ಅಂತಂದರೆ ಭಾಳ ದೊಡ್ಡದಾದಂತಹ ಅಥವಾ ದೊಡ್ಡ ಮಟ್ಟದ ಅನ್ನುವಂಥ ಅರ್ಥ ಇದೆ. ಅದೇ ರೀತಿ ಹೆಚ್ಚು ಮಾಸನ್ನು ಹೊಂದಿರುವಂತಹ ಆಬ್ಜೆಕ್ಟ್ಗಳು ಬೇರೆ ಆಬ್ಜೆಕ್ಟನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಆ ಅಟ್ರ್ಯಾಕ್ಷನ್ ಫೋರ್ಸಿಂದ ಇವೆಲ್ಲ ಸೇರ್ಕೊಂಡಿದೆ, ಒಟ್ಟಿಗೆ ಇದೆ. ಗ್ಯಾಲಕ್ಸಿಯಲ್ಲಿ ಸ್ಟಾರ್ಸ್ ಇರ್ಬೋದು, ಪ್ಲಾನೆಟ್ ಏನೇ ಇರಲಿ, ದೇ ಆರ್ ಆಲ್ ಹೆಲ್ಡ್ ಟುಗೆದರ್ ಬೈ ವಾಟ್ ಹೇಳಿ? ಗ್ರಾವಿಟಿ, ಗ್ರಾವಿಟೇಷನ್ ಫೋರ್ಸ್. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇನ್ ದ ಅಬ್ಸರ್ವಬಲ್ ಯೂನಿವರ್ಸ್. ಎಷ್ಟಾಯಿತು? ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್, ಟ್ರಿಲಿಯನ್ಸ್ ಅಂತ ಹೇಳ್ಬೋದು ನೋಡಿ. ಮೇಲ್ಗಡೆ ಹೇಳಿದ ನೆನಪಿದೆಯಾ? ಮಿಲಿಯನ್ ಅಂತಂದರೆ 10 ಲಕ್ಷ, ಬಿಲಿಯನ್ ಅಂತಂದರೆ 100 ಕೋಟಿ, ಟ್ರಿಲಿಯನ್ ಅಂತಂದರೆ 1,00,000 ಕೋಟಿ. ಟ್ರಿಲಿಯನ್ ಸಹ ಇದೆ ಅಂತ ಹೇಳ್ಬೋದು. ಸೊ ಗ್ಯಾಲಕ್ಸಿ ಅಂತಹ ನಾವು ಇರೋದು ನಮ್ಮ ಗ್ಯಾಲಕ್ಸಿ, ಅದರೊಳಗಡೆ ಎಷ್ಟೋ ಸ್ಟಾರ್ಸ್ಗಳಿದೆ, ಆ ಸ್ಟಾರ್ ಒಳಗಡೆ ಎಷ್ಟೋ ಪ್ಲ್ಯಾನೆಟ್ಸ್ ಇದೆ. ಇಂತಹ ಗ್ಯಾಲಕ್ಸಿಗಳು ಎಷ್ಟಿದೆ? ಬಿಲಿಯನ್ಸ್, ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್. ಹಾಗಾದರೆ ನಾವಿರುವಂಥ ಗ್ಯಾಲಕ್ಸಿ ಯಾವುದು? ಮಿಲ್ಕಿ ವೇ. ಮಿಲ್ಕಿ ವೇ ಅಂತ ಕರೀತೇವೆ ಕನ್ನಡದಲ್ಲಿ.
ಕ್ಷೀರಪಥ, ಹಾಲು ಹಾದಿ ಈ ಥರ ಹೆಸರುಗಳು ಇದೆ ಮಿಲ್ಕಿ ವೇ. ಹಾಗಾದರೆ ಈ ಮಿಲ್ಕಿ ವೇದಲ್ಲಿ ನಾವು ಇರೋ ಭೂಮಿ ಮಾತ್ರನಾ ಅಥವಾ ನಾವಿರುವಂಥ ಒಂದು ಸೋಲಾರ್ ಸಿಸ್ಟಮ್ ಮಾತ್ರನಾ ಇರೋದು ಅಂತ ಕೇಳಿದರೆ ಅಲ್ಲ. ಮಿಲ್ಕಿ ವೇದಲ್ಲೂ ತುಂಬ ಸ್ಟಾರ್ಸ್ಗಳಿದೆ. ಈ ಗ್ಯಾಲಕ್ಸಿ ಒಳಗಡೆ ತುಂಬ ಸ್ಟಾರ್ಸ್ ಇದೆ. ಅದರಲ್ಲಿ ಸನ್ ಅನ್ನುವಂಥದ್ದು ನಮ್ಮ ಸ್ಟಾರು. ಹಾಗಾದರೆ ದ ಸನ್ ಈಸ್ ದಿ ಬಿಗ್ಗೆಸ್ಟ್ ಸ್ಟಾರ್ ಇನ್ ದಿ ಮಿಲ್ಕಿ ವೇ? ಸನ್ ಅನ್ನೋದು ಈ ನಮ್ಮ ಮಿಲ್ಕಿ ವೇದಲ್ಲಿ ಇರುವಂಥ ದೊಡ್ಡ ಸ್ಟಾರ್ ಅಂತ ಕೇಳಿದರೆ ಅಲ್ಲ. ಸನ್ ಈಸ್ ಜಸ್ಟ್ ಒನ್ ಆರ್ಡಿನರಿ ಸ್ಟಾರ್ ಅಮಂಗ್ ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಇನ್ ದಿ ಮಿಲ್ಕಿ ವೇ. ಇನ್ನೊಂದ್ಸಾರಿ ಹೇಳ್ತೇನೆ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ. ಇಷ್ಟು ದೊಡ್ಡ ಬ್ರಹ್ಮಾಂಡ ಇದು. ಬ್ರಹ್ಮಾಂಡದಲ್ಲಿ ಅದೆಷ್ಟೋ ಗ್ಯಾಲಕ್ಸಿಗಳಿದೆ. ಓಕೆನಾ? ಸಾವಿರಾರು ಲಕ್ಷಾಂತರ ಗ್ಯಾಲಕ್ಸಿಗಳಿದೆ. ಇಂತಹ ಒಂದು ಗ್ಯಾಲಕ್ಸಿಯಲ್ಲಿ ಅದೆಷ್ಟೋ ನಕ್ಷತ್ರಗಳಿದೆ. ನಕ್ಷತ್ರ ಅಂದರೆ ಸೂರ್ಯ. ಒಂದು ಗ್ಯಾಲಕ್ಸಿಯಲ್ಲಿ ಅದೆಷ್ಟೋ ನಕ್ಷತ್ರಗಳಿದೆ. ಒಂದು ನಕ್ಷತ್ರದಲ್ಲಿ ಸೋಲಾರ್ ಸಿಸ್ಟಮ್ ಅಂತ ನಾವೇನು ಕರಿತೇವೆ, ಗ್ರಹಗಳಿರಬಹುದು, ಬೇರೆ ಬೇರೆ ಸಿಸ್ಟಮ್ ಇರಬಹುದು. ಆ ಸಿಸ್ಟಮಲ್ಲಿ ಗ್ರಹದಲ್ಲಿ ನಾವು ಈ ರೀತಿ ಅಲ್ವಾ, ಅದಕ್ಕೆ ಏಲಿಯನ್ಸ್ ಈಸ್ ಅ ಪಾಸಿಬಿಲಿಟಿ ಅಂತ ಕರೀತಾರೆ. ಈಗ ಅನ್ಯಗ್ರಹ ಜೀವಿಗಳು ಇರ್ಲಿಕ್ಕೆ ಸಾಧ್ಯ ಇದೆ, ಮ್ಯಾಥಮೆಟಿಕಲಿ ಅದು ಸಾಧ್ಯ ಇದೆ. ಯಾಕಂತಂದರೆ ಇಷ್ಟು ದೊಡ್ಡ ಯೂನಿವರ್ಸಲ್ಲಿ ಭೂಮಿ ಮೇಲೆ ನಾವು ಮಾತ್ರ ಮನುಷ್ಯರಾಗಿದ್ದೀವಿ, ಬೇರೆ ಎಲ್ಲೂ ಗ್ರಹಗಳಲ್ಲಿ ಜೀವಿಗಳೇ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಮ್ಯಾಥಮೆಟಿಕಲಿ ಅನ್ಯಗ್ರಹ ಜೀವಿಗಳು ಇರ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಅದಕ್ಕೆ ಹೇಳ್ತಾರೆ ನೋಡಿ, ಅರ್ತ್ ಈಸ್ ಜಸ್ಟ್ ಒನ್ ಆಫ್ 3.2 ಟ್ರಿಲಿಯನ್ ಪ್ಲಾನೆಟ್ಸ್ ಇನ್ ಅವರ್ ಗ್ಯಾಲಕ್ಸಿ. ನಮ್ಮ ಗ್ಯಾಲಕ್ಸಿಯಲ್ಲಿ ಮಿಲ್ಕಿ ವೇದಲ್ಲಿ 3.2 ಟ್ರಿಲಿಯನ್ ಪ್ಲಾನೆಟ್ಗಳಿದೆ. 1 ಟ್ರಿಲಿಯನ್ ಅಂತಂದರೆ 1,00,000 ಕೋಟಿ. ಸೊ ಅಂತಹ 3.2 ಟ್ರಿಲಿಯನ್ ಪ್ಲಾನೆಟ್ಗಳಲ್ಲಿ ನಮ್ಮ ಅರ್ತ್ ಒಂದು. ಸನ್ನ ಕಥೆ ನೋಡೋದಾದರೆ ಸನ್ ಇಸ್ ಜಸ್ಟ್ ಒನ್ ಆಫ್ 200 ಬಿಲಿಯನ್ ಸ್ಟಾರ್ಸ್ ಇನ್ ದ ಮಿಲ್ಕಿ ವೇ. ಮಿಲ್ಕಿ ವೇದಲ್ಲಿ ಸುಮಾರು 200 ಬಿಲಿಯನ್ ಸ್ಟಾರ್ಸ್ಗಳಿದೆ. ಅದರಲ್ಲಿ ಸೂರ್ಯ ಸಹ ಒಂದು. ದ ಮಿಲ್ಕಿ ವೇ ಈಸ್ ಜಸ್ಟ್ ಒನ್ ಆಫ್ ದಿ 2 ಟ್ರಿಲಿಯನ್ ಗ್ಯಾಲಕ್ಸಿ ಇನ್ ದಿ ಅಬ್ಸರ್ವೇಬಲ್ ಯೂನಿವರ್ಸ್. ಇನ್ನು ಮಿಲ್ಕಿ ವೇ ಕತೆ, ಆ ಒಂದು ಗ್ಯಾಲಕ್ಸಿಗಳ ಕತೆಗೆ ಹೋದರೆ ಅದರ ಎಷ್ಟು ದೊಡ್ಡದಿದೆ ಆ ಗ್ಯಾಲಕ್ಸಿಗಳ ಪಾರ್ಟ್ ಅಂತಂದರೆ, ಇಡೀ ಯೂನಿವರ್ಸಲ್ಲಿ ಸುಮಾರು 2 ಟ್ರಿಲಿಯನ್ ಗ್ಯಾಲಕ್ಸಿಗಳಿದೆ. ಅದರಲ್ಲಿ ಒಂದು ಮಿಲ್ಕಿ ವೇ. ಈ ನಂಬರ್ಗಳನ್ನು ಇದನ್ನು ನೆನಪಿಟ್ಕೋಬೇಕಂತ ನೀವು ಕೇಳಬಹುದು. ನೆನಪಿಟ್ಕೊಳ್ಳೋದು ಬೇಡ. ವಿಶ್ವದ ಅಗಾಧತೆಯನ್ನು, ಬ್ರಹ್ಮಾಂಡದ ದೊಡ್ಡ ವಿಸ್ತಾರವನ್ನು ತಿಳಿಸ್ಲಿಕ್ಕೆ ಹೇಳ್ತಾ ಇರೋದು ಅಷ್ಟೆ. ಈ ನಂಬರ್ಗಳನ್ನು ಹೆಚ್ಚಾಗಿ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಯಾಕಂತಂದರೆ ಈ ಸ್ಟ್ಯಾಟಿಸ್ಟಿಕಲ್ ಪ್ರೆಡಿಕ್ಷನ್ಗಳು ಬದಲಾಗ್ತಾ ಇರುತ್ತೆ. ಕ್ಯುರೇಟ್ ಆಗಿ ಹೀಗೆ ಅಂತ ಹೇಳೋದು ಕಷ್ಟ. ಓಕೆನಾ? ಅಂದರೆ ವಿಶ್ವ ಇಷ್ಟು ದೊಡ್ಡದಿದೆ ಅಂತ ಗೊತ್ತಾಗಲಿ. ಇನ್ನು ಮಿಲ್ಕಿ ವೇ ಒಳಗಡೆ ಬಂದರೆ ಸೋಲಾರ್ ಸಿಸ್ಟಮ್ ಇದೆ. ಸೋಲಾರ್ ಸಿಸ್ಟಮಲ್ಲಿ ಏನಿದೆ? ಮುಖ್ಯವಾಗಿ ಸೂರ್ಯ. ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೂರ್ಯ ಆದಮೇಲೆ ಯಾವ್ಯಾವ ಗ್ರಹ ಬರ್ತಾ ಹೋಗುತ್ತೆ ನೆನಪಿದೆಯಾ? ಚಿಕ್ಕವರಿದ್ದಾಗ ಓದಿರೋದು 8 ಗ್ರಹಗಳಿದೆ ಸದ್ಯಕ್ಕೆ. ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೆನಸ್, ನೆಪ್ಚೂನ್. 1 2 3 4 5 6 7 8. ಇನ್ನು ಲಾಸ್ಟಲ್ಲಿ ಪ್ಲೂಟೋ ಅಂತ ಇದೆ, ಆದರೆ ಅದನ್ನು ಕುಬ್ಜ ಗ್ರಹ ಅಂತ ನಾವು ಈಗ ಗ್ರಹಗಳ ಸಾಲಿಗೆ ಸೇರಿಸ್ತಾ ಇಲ್ಲ. MVE MJSUN ನಿಮಗೆ ಬೇಕಾದ ರೀತಿ ನೆನಪಿಟ್ಕೊಳ್ಬಹುದು. ಸನ್ನ ಸುತ್ತ, ಸೂರ್ಯನ ಸುತ್ತಾ ಇವೆ. ಸೋಲಾರ್ ಸಿಸ್ಟಮಲ್ಲಿ ಸನ್, 8 ಗ್ರಹಗಳು, ಡ್ವಾರ್ಫ್ ಪ್ಲಾನೆಟ್. ಡ್ವಾರ್ಫ್ ಅಂತಂದರೆ ಕುಬ್ಜ ಗ್ರಹ. ಅಂದರೆ ಗ್ರಹಗಳ ಒಂದು ಲಕ್ಷಣ ಎಲ್ಲ ಅಪ್ಲೈ ಆಗೋದಿಲ್ಲ, ಆದರೂ ಗ್ರಹ ಥರ ಸೂರ್ಯನ ಸುತ್ತಾ ಇರುತ್ತೆ ಡ್ವಾರ್ಫ್ ಪ್ಲಾನೆಟ್. ಇನ್ನು ಆಸ್ಟೆರಾಯ್ಡ್ಸ್ ಅಂತಂದರೆ ಕ್ಷುದ್ರ ಗ್ರಹಗಳು. ಅಂದರೆ ಗ್ರಹಗಳಕ್ಕಿಂತ ಸ್ವಲ್ಪ ಬೇರೆ ತುಂಬ ಚಿಕ್ಕದಾಗಿರುತ್ತೆ. ಅದಕ್ಕೆ ಆಸ್ಟೆರಾಯ್ಡ್ಸ್ ಅಂತ ಕರೀತೇವೆ. ಆಸ್ಟೆರಾಯ್ಡ್ ಬೆಲ್ಟ್ ಅಂತ ಇದೆ. ಆಸ್ಟೆರಾಯ್ಡ್ ಬೆಲ್ಟ್ ಅಂತ ಎಲ್ಲಿದೆ ಕೇಳಿದ್ದೀರಾ? ಡಿಸ್ಕಸ್ ಎಲ್ಲಾದರೂ ಮಾಡಿದ್ದು ಕೇಳಿದ್ದೀರಾ? ಆಸ್ಟೆರಾಯ್ಡ್ ಬೆಲ್ಟ್ ಎಲ್ಲಿದೆ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. ಆಸ್ಟೆರಾಯ್ಡ್ ಬೆಲ್ಟ್ ಯಾವ್ಯಾವ ಗ್ರಹಗಳ ನಡುವೆ ಇದೆ ಕಮೆಂಟ್ ಮಾಡಿ. ಇನ್ನು ಕಾಮೆಟ್ಸ್, ಧೂಮಕೇತುಗಳು, ಮೀಟಿಯೋರಾಯ್ಡ್ಸ್, ಉಲ್ಕೆಗಳು, ಇದು ಎಲ್ಲ ಇದೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ. ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಬಿಕಾಸ್ ಆಫ್ ಗ್ರಾವಿಟಿ. ಮತ್ತದೇ ಬಂತು ನೋಡಿ, ಮತ್ತೆ ಗ್ರಾವಿಟಿ ಬಂತು. ಗ್ರಾವಿಟಿಯಿಂದಾನೇ ಎಲ್ಲ ಆಕಾಶಕಾಯಗಳು ಸೂರ್ಯನ ಸುತ್ತಾ ಇವೆ. ಪ್ಲಾನೆಟ್ಸ್ನ ಆರ್ಡರ್ ಗೊತ್ತಾಗಿದೆ ಅಲ್ವಾ? ಮರ್ಕ್ಯುರಿ, ವೀನಸ್ಸು ಸೂರ್ಯನಿಂದ ಹೋಗ್ತಾ ಇದ್ದೇವೆ. ಸೂರ್ಯನಿಂದ ಫಸ್ಟ್ ಸಿಗೋದು ಮರ್ಕ್ಯುರಿ, ವೀನಸ್ಸು. ಮರ್ಕ್ಯುರಿ ಅಂತಂದರೆ ಬುಧ ಗ್ರಹ, ವೀನಸ್ ಅಂತಂದರೆ ಶುಕ್ರ, ಅರ್ತ್ ಅಂದರೆ ಭೂಮಿ, ಮಾರ್ಸ್ ಅಂದರೆ ಮಂಗಳ, ಜುಪಿಟರ್ ಅಂದರೆ ಗುರು, ಸ್ಯಾಟರ್ನ್ ಅಂದರೆ ಶನಿ, ಯುರೆನಸ್ ನೆಪ್ಚೂನ್.
The sun contains more than 99% of the mass of the solar system. ಇಡೀ ಸೋಲಾರ್ ಸಿಸ್ಟಮ್ನಲ್ಲಿ 99%ಗಿಂತ ಜಾಸ್ತಿ ಮಾಸ್ ಇರೋದು ಯಾವುದರದ್ದು? ಬರೀ ಸೂರ್ಯನದ್ದು ಮಾತ್ರ ಅಲ್ವಾ? ವಿಚ್ ಇಸ್ ವೈ ಇಟ್ಸ್ ಗ್ರಾವಿಟಿ ಡಾಮಿನೇಟ್ಸ್ ದ ಮೋಷನ್ ಆಫ್ ದ ಪ್ಲಾನೆಟ್ಸ್. ಸೊ ಸೂರ್ಯನ ಮಾಸ್ ಅಷ್ಟು ದೊಡ್ಡದಾಗಿರೋದ್ರಿಂದಾನೆ, ಅಷ್ಟು ಜಾಸ್ತಿ ಇರೋದ್ರಿಂದಾನೆ ಬೇರೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತೆ. ಮಾಸ್ ಹೆಚ್ಚಿರುವಂಥ ಆಬ್ಜೆಕ್ಟ್ ಮಾಸ್ ಕಡಿಮೆ ಇರುವ ಆಬ್ಜೆಕ್ಟನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಸೂರ್ಯನ ಸುತ್ತ ಸುತ್ತುತ್ತಾ ಇವೆ. ಸೋಲಾರ್ ಸಿಸ್ಟಮ್ ಮುಗೀತು. ಇನ್ನು ನಮ್ಮ ಅರ್ತ್ ಕಡೆ ಬಂದರೆ, ಸ್ಪೆಸಿಫಿಕ್ ಆಗಿ ನಮ್ಮ ಭೂಮಿಯ ಒಂದು ಲಕ್ಷಣಗಳನ್ನು ಅವಲೋಕಿಸೋದಾದರೆ, ಔಟ್ ಆಫ್ ಆಲ್ ದಿಸ್ ಪ್ಲಾನೆಟ್ಸ್ ವೈ ಆರ್ ವಿ ಸ್ಟಡಿಂಗ್ ಓನ್ಲಿ ಅರ್ತ್? ನಾವಿದ್ದೇವೆ ಹಾಗಾಗಿ ಸ್ಟಡಿ ಮಾಡೋದು ಅಲ್ವಾ? ನಾವು ಭೂಮಿ ಮೇಲೆ ಇದ್ದೇವೆ ಹಾಗಾಗಿ ಭೂಮಿಯನ್ನು ಸ್ಟಡಿ ಮಾಡೋಣ. ಲೈಫ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಲೈಫ್ ಅಂತಂದರೆ ನಮ್ಮ ಲೈಫ್ ಮಾತ್ರ ಹೇಳ್ತಾ ಇರೋದಲ್ಲ, ಎಲ್ಲ ಜೀವಿಗಳು ವಾಸಿಸಲಿಕ್ಕೆ ಬೇಕಾಗಿರುವಂಥ ಕಂಡೀಷನ್ ಕೊಡುವಂಥ ಗ್ರಹ, ಅದನ್ನು ಪ್ರೊವೈಡ್ ಮಾಡುವ ಗ್ರಹ ಯಾವುದು? ನಮ್ಮ ಭೂಮಿ. ಅರ್ತ್ ಹ್ಯಾಸ್ ರೇರ್ ಕಾಂಬಿನೇಷನ್ ಆಫ್ ಕಂಡೀಷನ್ಸ್. ಲಿಕ್ವಿಡ್ ವಾಟರ್ ಆನ್ ದಿ ಸರ್ಫೇಸ್. ನೋಡಿ, ಭೂಮಿ ಮೇಲ್ಗಡೆ ನೀರು 3 ಹಂತಗಳಲ್ಲೂ ಇರಬಹುದು. ಘನ, ದ್ರವ, ಅನಿಲ. ಘನ ಅಂತಂದ್ರೆ ಏನು? ಸಾಲಿಡ್ ಸ್ಟೇಟ್ ಅಂದರೆ ನೀರಿನ ಸಾಲಿಡ್ ಸ್ಟೇಟ್. ಫ್ರಿಜ್ಜಲ್ಲಿ ನೀರಿಟ್ರೆ ಏನಾಗುತ್ತೆ? ಐಸ್ ಆಗುತ್ತೆ, ಅದು ಸಾಲಿಡ್ ಸ್ಟೇಟು. ಲಿಕ್ವಿಡ್ ಅಂತಂದರೆ ನೀರೇ, ಫ್ಲೂಯಿಡ್ ಸ್ಟೇಟು, ಅಥವಾ ಲಿಕ್ವಿಡ್ ಅಂತಲೇ ಸ್ಪೆಸಿಫಿಕ್ ಆಗಿ ಹೇಳ್ಬೋದು. ಗ್ಯಾಸ್ ಸ್ಟೇಟಲ್ಲಿ ಅಂದರೆ ನೀರಾವಿ, ವಾಟರ್ ವೇಪರ್ ಅಲ್ವಾ? ಲಿಕ್ವಿಡ್ ವಾಟರ್ ನಮಗೆ ಸಿಗುತ್ತೆ. ನಮಗೆ ಬದುಕಲಿಕ್ಕೆ ಬೇಕಾಗಿರೋ ಸೂಟೇಬಲ್ ಟೆಂಪ್ರೇಚರ್ ಇದೆ. ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಅಟ್ಮಾಸ್ಫಿಯರ್, ವಾತಾವರಣ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಮತ್ತು ಸೂರ್ಯನಿಂದ ಸೋಲಾರ್ ವಿಂಡ್ ಅಂತ ಬರ್ತಾ ಇರುತ್ತೆ. ಸೋಲಾರ್ ವಿಂಡ್ ಒಂದು ವೇಳೆ ಡೈರೆಕ್ಟಾಗಿ ಬಂದು ಅಪ್ಪಳಿಸಿದ್ರೆ ನಾಶಕ್ಕೆ ಹೋಗ್ಬಿಡ್ತಿದ್ವಿ ನಾವು. ಆದರೆ ಭೂಮಿಯನ್ನು ನಾಶ ಮಾಡದ ಹಾಗೆ ಭೂಮಿಯ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ? ಸೋಲಾರ್ ವಿಂಡ್ ಬಂದು ಅಪ್ಪಳಿಸೋದನ್ನು ತಡೆಯುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಹೆಲ್ಪ್ಸ್ ಶೀಲ್ಡ್ ದಿ ಪ್ಲಾನೆಟ್ ಫ್ರಾಮ್ ಮಚ್ ಆಫ್ ದಿ ಸೋಲಾರ್ ವಿಂಡ್. ಇದೆಲ್ಲದರ ಜೊತೆ ಗ್ರಾವಿಟಿ ಸ್ಟ್ರಾಂಗ್ ಇನಫ್ ಟು ರಿಟೇನ್ ದಿ ಸಬ್ಸ್ಟ್ಯಾನ್ಷಿಯಲ್ ಅಟ್ಮಾಸ್ಫಿಯರ್. ಭೂಮಿಯ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ನಮಗೆ ಸುತ್ತಮುತ್ತ ಏನು ಅಟ್ಮಾಸ್ಫಿಯರ್ ಇದೆ ಅದೆಲ್ಲ ಸರಿಯಾದ ರೀತಿಯಲ್ಲೇ ಇದೆ, ಭೂಮಿಯ ಜೊತೆ ಹೊಂದ್ಕೊಂಡಿದೆ ಅಲ್ವಾ? ಇದೆಲ್ಲ ಇರೋದ್ರಿಂದಾನೇ ನಾವು ಭೂಮಿ ಮೇಲೆ ಬದುಕಲಿಕ್ಕಾಗಿರೋದು. ಇನ್ನು ಭೂಮಿಯ ಶೇಪನ್ನು ನೀವು ನೋಡೋದಾದರೆ, ನೋಡಿದ ತಕ್ಷಣ ಫ್ಲ್ಯಾಟ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಸೈಂಟಿಸ್ಟ್ಗಳ ಅಬ್ಸರ್ವೇಷನ್ ಸ್ಟಡಿಗಳೆಲ್ಲ ಆದಮೇಲೆ ನಾವೇನು ಅಂದ್ಕೊಳ್ತೇವೆ? ಈ ಥರ ಇಮೇಜ್ ನೋಡಿದಾಗ ಓಹೋ ಫ್ಲ್ಯಾಟ್ ಅಲ್ಲ, ಇದು ರೌಂಡ್ ಅಂತ ಅಂದ್ಕೊಳ್ತೇವೆ. ಆದರೆ ಕಂಪ್ಲೀಟ್ ರೌಂಡಾ ಇದು ಅಂತ ಕೇಳಿದರೆ ಅಲ್ಲ, ದಟ್ ಈಸ್ ಪಾರ್ಟ್ಲಿ ಕರೆಕ್ಟ್. ಅರ್ತ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಪಿಯರ್. ಅರ್ತ್ ಅನ್ನೋದು ಕಂಪ್ಲೀಟಾಗಿ ರೌಂಡ್ ಆಗಿಲ್ಲ. ಇಟ್ ಈಸ್ ಅನ್ ಒಬ್ಲೇಟ್ ಸ್ಪೆರಾಯ್ಡ್. ಒಬ್ಲೇಟ್ ಸ್ಪೆರಾಯ್ಡ್ ಅಂತ ಕರಿತೇವೆ. ಆಫನ್ ಡಿಸ್ಕ್ರೈಬ್ಡ್ ಇನ್ ಜಿಯೋಗ್ರಫಿ ಆಸ್ ಅ ಜಿಯಾಯ್ಡ್ ಫಾರ್ ಪ್ರಾಕ್ಟಿಕಲ್ ಪರ್ಪಸ್. ಒಬ್ಲೇಟ್ ಸ್ಪೆರಾಯ್ಡ್ ಮತ್ತು ಜಿಯಾಯ್ಡ್ ಎರಡು ಹೆಸರಿದೆ. ಕಂಪ್ಲೀಟಾಗಿ ಗೋಳಾಕಾರ, ಅಥವಾ ನಾವು ಏನು ಹೇಳ್ಬೋದು, ಒಬ್ಲೇಟ್ ಸ್ಪೆರಾಯ್ಡ್ ಅಥವಾ ಜಿಯಾಯ್ಡ್ ಅನ್ನೋದು ಸರಿಯಾದ ಶಬ್ದ. ಕನ್ನಡದಲ್ಲಿ ಕೆಲವೊಂದು ಸಾರಿ ಇದಕ್ಕೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಕೆಲವೊಂದು ಕಡೆ ಬೇರೆ ಬೇರೆ ಥರ ಇರುತ್ತೆ. ಆದರೆ ಈ ಶಬ್ದ ನೆನ್ಪಿಟ್ಕೊಳ್ಳಿ, ಒಬ್ಲೇಟ್ ಸ್ಪೆರಾಯ್ಡ್ ಮತ್ತು ಜಿಯಾಯ್ಡ್. ಇದು ಅರ್ಥನ ನಾವು ಡಿಸ್ಕ್ರೈಬ್ ಮಾಡುವಂಥ ವಿಧಾನ. ಪರ್ಫೆಕ್ಟ್ ಸ್ಪೇರ್ ಅಲ್ಲ. ಯಾಕೆ ಹೀಗಾಗಿದೆ ಹಾಗಾದರೆ? ಅಂದರೆ ಅದರ ಅರ್ಥ ಏನು? ಫಸ್ಟ್ ಆ ಅರ್ಥ ನೋಡ್ಕೊಳ್ಳಿ. ಪರ್ಫೆಕ್ಟ್ ಸ್ಪಿಯರ್ ಸರ್ಕ್ಯುಲರ್ ಆಗಿದ್ದರೆ ರೌಂಡ್ ಇರಬೇಕಿತ್ತು. ಆದರೆ ಅರ್ತ್ ಹೀಗಿಲ್ಲ. ಅರ್ತ್ ಹೇಗಿದೆ ನೋಡಿ, ಕೆಳಗಡೆ ಹೀಗಿದೆ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಹೀಗಿಲ್ಲ. ಅದು ಅರ್ತ್ ಹೇಗಿದೆ ನೋಡಿ, ಈ ಕಡೆ ಇದೆಯಲ್ಲ ಸೆಕೆಂಡ್ ಇಮೇಜು, ಸ್ಲೈಟ್ಲಿ ಫ್ಲ್ಯಾಟೆಂಡ್ ಎಟ್ ದಿ ಪೋಲ್ಸ್. ಮೇಲ್ಗಡೆ ಪೋಲ್, ನಾರ್ತ್ ಪೋಲು, ಸೌತ್ ಪೋಲು, ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಕರೀತೇವೆ. ಇದು ನಾರ್ತ್ ಪೋಲು, ಇದು ಸೌತ್ ಪೋಲು. ಇಲ್ಲಿ ಫ್ಲ್ಯಾಟ್ ಆಗಿದೆ, ಸ್ಲೈಟ್ಲಿ ಫ್ಲ್ಯಾಟ್ ಆಗಿದೆ. ಅದೇ ಸ್ಲೈಟ್ಲಿ ಬಲ್ಜ್ಡ್ ಎಟ್ ದಿ ಇಕ್ವೇಟರ್. ಇಕ್ವೇಟರ್ ಹತ್ರ ನೋಡಿ, ಇದು ಇಕ್ವೇಟರ್, ಸಮಭಾಜಕ ವೃತ್ತ ಅಂತ ಹೇಳ್ತೀವಲ್ವಾ. ಇಕ್ವೇಟರ್ ಹತ್ರ ಬಲ್ಜ್ ಇದೆ, ಅಂದರೆ ಉಬ್ಕೊಂಡಿದೆ. ಇಲ್ಲಿ ಫ್ಲ್ಯಾಟ್ ಆಗಿದೆ, ಇಲ್ಲಿ ಉಬ್ಕೊಂಡಿದೆ. ಕಂಪೇರ್ ಮಾಡಿ ಎರಡು ಇಮೇಜನ್ನು ಅಲ್ವಾ. ಮೇಲ್ಗಡೆ ಮತ್ತು ಕೆಳಗಡೆ ಪೋಲ್ ಹತ್ರ ಫ್ಲ್ಯಾಟ್ ಆಗಿದೆ, ಕೆಳಗಡೆ ಉಬ್ಕೊಂಡಿದೆ. ಇದಕ್ಕೆ ಕಾರಣ ಏನು ಅಂತ ನೋಡಿದರೆ ರೊಟೇಷನ್ ಆಫ್ ದಿ ಅರ್ತ್. ಇದಕ್ಕೊಂದು ಅನಿಮೇಷನ್ ತೋರಿಸ್ತೇನೆ.
ನೋಡಿ, ಈಗ ಕಾಣಿಸ್ತಾ ಇರ್ಬೋದು ನಿಮಗೆ. ಅರ್ತ್ ರೊಟೇಷನ್ ಸ್ಟಾರ್ಟ್ ಮಾಡ್ತೇನೆ. ಅರ್ತ್ ರೊಟೇಟ್ ಆಗ್ತಾ ಇದೆ. ರೊಟೇಟ್ ಆಗ್ತಾ ಆಗ್ತಾ ಇದ್ದ ಹಾಗೆ ಫಿಸಿಕ್ಸಲ್ಲಿ ಒಂದು ಫೋರ್ಸ್ ಬರುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ಆ ಫೋರ್ಸಿಂದ ಮಾಸ್ ಎಲ್ಲ ಇಕ್ವೇಟರ್ ಹತ್ರ ಪುಷ್ ಆಗ್ತಾ ಇರುತ್ತೆ. ರೊಟೇಟ್ ಆಗ್ತಾ ಆಗ್ತಾ ಇದ್ದಾಗೆ ಮೊದಲು ಪರ್ಫೆಕ್ಟ್ ಸ್ಪಿಯರ್ ಇದೆ ಅಂತ ಇಟ್ಕೊಳ್ಳೋಣ. ಈಗಿರೋದು ರೊಟೇಷನ್ ಆಗ್ತಾ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಮಾಸ್ ಎಲ್ಲ ಇಕ್ವೇಟರ್ ಹತ್ರ ಪುಷ್ ಆಗುತ್ತೆ. ಓಕೆನಾ? ಬಲ್ಜ್, ಆವಾಗ ಇಕ್ವೇಟರ್ ಬಲ್ಜ್ ಆಗ್ತಾ ಹೋಗುತ್ತೆ. ನೋಡಿ, ಪರ್ಫೆಕ್ಟ್ ಸ್ಪಿಯರ್ ಇರೋದು ಈಗ ಹೇಗಾಯಿತು, ಆಬ್ಲೇಟ್ ಸ್ಪೆರಾಯ್ಡ್ ಆಯಿತು. ಈ ಥರ ಆಗ್ತಾ ಹೋಗಿದೆ. ಹೀಗಿರೋದು ರೊಟೇಟ್ ಆಗ್ತಾ 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 ಮಾಸ್ ಎಲ್ಲ ಎಲ್ಲಿ ಹೆಚ್ಚಾಗ್ತಾ ಇದೆ, ಇಕ್ವೇಟರ್ ಹತ್ರ ಹೆಚ್ಚಾಗ್ತಾ ಇದೆ. ಮೇಲೆ ಮತ್ತೆ ಕೆಳಗೆ ಫ್ಲಾಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ಇದು ರೊಟೇಷನಿಂದ ಅರ್ತು ಆಬ್ಲೇಟ್ ಸ್ಪೆರಾಯ್ಡ್ ಆಗಿದೆ ಅಂತ ನಾವು ಗಮನಿಸಬಹುದು. ಎಸ್, ನೆಕ್ಸ್ಟ್ ಇಲ್ಲಿ ಕರೆಕ್ಟ್. ಈಗ ಅರ್ತು ಸ್ಪೆರಿಕಲ್ ಆಗಿದೆ, ಅಂದರೆ ಈ ರೀತಿ ಗೋಳಾಕಾರವಾಗಿದೆ. ಕಂಪ್ಲೀಟ್ ಸ್ಪಿಯರ್ ಅಲ್ಲ, ಆದರೂ ಸ್ಪೆರಿಕಲ್ ಆಗಿದೆ ಅನ್ನೋದಕ್ಕೆ ಏನು ಎಕ್ಸಾಂಪಲ್ಲು? ಅರ್ತು ಫ್ಲ್ಯಾಟ್ ಆಗಿಲ್ಲ, ಸ್ಪೆರಿಕಲ್ ಆಗಿದೆ ಅನ್ನೋದಕ್ಕೆ ಏನು ಎವಿಡೆನ್ಸ್ ಕೊಡಬಹುದು ಅಂತ ನೋಡೋದಾದರೆ, ಶಿಪ್ಸು. ಈಗ ನೀವು ಸಮುದ್ರ ತೀರದಲ್ಲಿ ನಿಂತ್ಕೊಂಡಿದ್ದೀರಿ, ಇಲ್ಲಿ ನೀವಿದ್ದೀರಿ, ಮುಂದ್ಗಡೆ ಸಮುದ್ರ ಇದೆ. ಸಮುದ್ರದಲ್ಲಿ ಈಗ ಹಡಗುಗಳೆಲ್ಲ ಹೋಗ್ತಾ ಇರುತ್ತೆ. ಹಡಗು ಹೋಗ್ತಾ ಇರಬೇಕಾದ್ರೆ ನೀವು ಗಮನಿಸಿರಬಹುದು, ಫ್ಲ್ಯಾಟ್ ಆಗಿದ್ದರೆ ದ ಹೋಲ್ ಶಿಪ್ ವುಡ್ ಬಿಕಮ್ ಸ್ಮಾಲರ್ ಅಲ್ವಾ? ಅಲ್ಲಿ ಎಲ್ಲೋ ಫ್ಲ್ಯಾಟ್ ಆಗಿದೆ, ಇಡೀ ಶಿಪ್ಪು ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗಬೇಕಿತ್ತು. ಆದರೆ ನೀವು ಈ ಕಡೆ ನೋಡಿ, ಇಮೇಜ್ ನೋಡಿ, ಹೋಗ್ತಾ ಹೋಗ್ತಾ ಕೆಳಗಿನ ಪಾರ್ಟ್ ಕಾಣಿಸ್ತಾ ಇರೋದಿಲ್ಲ, ಮೇಲಿನ ಪಾರ್ಟ್ ನಿಧಾನವಾಗಿ ನಮಗೆ ಕಾಣಿಸ್ತಾ ಇರುತ್ತೆ. ಅಂದರೆ ಹೇಗೆ ಹೇಳಿ, ಇಡೀ ಒಂದು ಶಿಪ್ ಇದೆ, ಮೊದಲನೇದು, ಎರಡನೇದು, ಮೂರನೇದು ಸ್ಟೇಜು, 1 2 3. ನಾವೊಂದು ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದು. ಇನ್ನು ದೂರ ಹೋದ್ಮೇಲೆ ಮೊದಲನೇದು ಮತ್ತು ಎರಡನೇ ಸ್ಟೇಜ್ ಮಾತ್ರ ಕಾಣಿಸ್ತಾ ಇರುತ್ತೆ. ಮೂರನೇದು ಆಲ್ರೆಡಿ ಆ ಕಡೆ ಹೋಗಿರುತ್ತೆ ಅಲ್ವಾ? ಆಮೇಲೆ ಮೊದಲೇದು ಮಾತ್ರ ಕಾಣಿಸ್ತಾ ಇರುತ್ತೆ, ಮೇಲ್ನೇದು ಅಲ್ವಾ? ನಾವು ಮೇಲಿಂದು ಅಂತ ಹೇಳ್ಬೋದು. ನಿಧಾನವಾಗಿ ಸ್ಮಾಲ್ ಆಗ್ತಾ ಬರುತ್ತೆ ಅಲ್ವಾ? ದ ಲೋವರ್ ಪಾರ್ಟ್ ಡಿಸಪಿಯರ್ ಫಸ್ಟ್. ಇದನ್ನು ನೀವು ಕಲ್ಪನೆ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಎವಿಡೆನ್ಸ್ ಮೊದಲನೇದು ಇದು. ಮತ್ತು ಲೂನರ್ ಎಕ್ಲಿಪ್ಸ್ ಆಗಬೇಕಾದ್ರೆ, ಚಂದ್ರಗ್ರಹಣ ಆಗಬೇಕಾದ್ರೆ, ಸೋಲಾರ್ ಎಕ್ಲಿಪ್ಸ್ ಅಂತಂದರೆ ಸೂರ್ಯಗ್ರಹಣ, ಲೂನರ್ ಎಕ್ಲಿಪ್ಸ್ ಅಂತಂದರೆ ಚಂದ್ರಗ್ರಹಣ. ಅರ್ತ್ ಕಾಸ್ಟ್ ಅ ಸರ್ಕ್ಯುಲರ್ ಶಾಡೋ ಆನ್ ದಿ ಮೂನ್. ಆವಾಗ ನಾವು ಭೂಮಿಯ ಒಂದು ನೆರಳನ್ನು ಗಮನಿಸಿದರೆ ಅದು ಸರ್ಕ್ಯುಲರ್ ಆಗಿರುತ್ತೆ ಅಲ್ವಾ? ಸ್ಪೆರಿಕಲ್ ಆಬ್ಜೆಕ್ಟ್ ಇದ್ದಾಗ ಮಾತ್ರ ಸರ್ಕ್ಯುಲರ್ ಶಾಡೋ ಬರಲಿಕ್ಕೆ ಸಾಧ್ಯ. ಭೂಮಿಯ ನೆರಳು ರೌಂಡ್ ಥರ ಬರಬೇಕು ಅಂತಂದರೆ ಅದು ಸ್ಪೆರಿಕಲ್ ಆಗಿರಬೇಕು. ಇನ್ನು ಸ್ಯಾಟಲೈಟಿಂದ ಫೋಟೋಗ್ರಾಫ್ಸ್ಗಳನ್ನು ನೋಡಿದ್ಮೇಲೆ ತುಂಬ ಚೆನ್ನಾಗಿ ಎವಿಡೆನ್ಸ್ ಸಿಕ್ತು ನಮಗೆ. ಸಾವಿರಾರು ಸ್ಯಾಟಲೈಟ್ ಇಮೇಜ್ಗಳನ್ನು ಸ್ಟಡಿ ಮಾಡಿ ಭೂಮಿ ಫ್ಲ್ಯಾಟ್ ಆಗಿಲ್ಲ ಅಥವಾ ಸ್ಪಿಯರ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಡಿಫ್ರೆಂಟ್ ಟೈಮ್ ಝೋನ್, ನಮ್ಮ ದೇಶದಲ್ಲಿ ಹಗಲಾಗಿದ್ದಾಗ ಅಮೆರಿಕದ ಎಷ್ಟು ಪ್ರದೇಶಗಳಲ್ಲಿ ನೈಟ್ ಆಗಿರುತ್ತೆ. ಹೀಗೆ ಯಾಕಾಗುತ್ತೆ ಅಂತಂದರೆ ಅರ್ತು ರೊಟೇಟ್ ಆಗ್ತಾ ಇರುತ್ತೆ ಅಲ್ವಾ? ಸ್ಪೆರಿಕಲ್ ಆಗಿರೋದ್ರಿಂದಾನೇ ಹೀಗಾಗ್ತಾ ಇರೋದು. ಮುಂದೆ ಟೈಮ್ ಝೋನ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಆರ್ಡರ್ ಗೊತ್ತಾಯ್ತಾ? ಆರ್ಡರ್ ಮೊದಲು ಬ್ರಹ್ಮಾಂಡದೊಳಗೆ ನಮ್ಮ ಗ್ಯಾಲಕ್ಸಿ, ಎಷ್ಟೆಷ್ಟು ಕೋಟ್ಯಾಂತರ ಗ್ಯಾಲಕ್ಸಿಗಳಲ್ಲಿ ನಮ್ಮದು ಒಂದು, ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ನಮ್ಮದೊಂದು ಸೋಲಾರ್ ಸಿಸ್ಟಮ್. ಆ ಸೋಲಾರ್ ಸಿಸ್ಟಮಲ್ಲಿ ನಮ್ಮ ಅರ್ತಲ್ಲಿ ಕಾಂಟಿನೆಂಟಲ್ಲಿ ಕಂಟ್ರಿಯಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಊರಿನಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ರೂಮು ಅಲ್ವಾ? ಇನ್ನು ನಿಮ್ಮ ದೇಹ, ನಿಮ್ಮ ಆತ್ಮ, ಮತ್ತೆ ಎಲ್ಲಿ ಬೇಕಾದ್ರೆ ನೀವು ಹೋಗ್ಬೋದು. ಇಷ್ಟು ಇವತ್ತು ನಾವು ತಿಳ್ಕೊಂಡಿರೋದು. ಇಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಯಾವುದೇ ಒಂದು ಡೌಟ್ ಇದ್ದರೆ ಸಹ ನೀವು ಕಮೆಂಟ್ ಮಾಡಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕ್ ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಪ್ರೊವೈಡ್ ಮಾಡಿರ್ತಾರೆ, ಅಲ್ಲೂ ಸಹ ಕ್ವಶನ್ ಕೇಳಬಹುದು. ಅದೇ ರೀತಿ ಕಮೆಂಟಲ್ಲಿ ಸಹ ನಿಮ್ಮ ಕ್ವಶನ್ ಕೇಳಬಹುದು. ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ ಇದೆ, ಗೆಸ್ ಮಾಡಿ. ಈಗಾಗಲೇ ಡಿಸ್ಕಸ್ ಮಾಡಿರೋದೆ, ಕೆಲವೊಂದು ಡೈರೆಕ್ಟಾಗಿ ಡಿಸ್ಕಸ್ ಮಾಡಿಲ್ಲ, ಆದರೆ ಆಪ್ಷನಿಂದ ನೀವು ಅದನ್ನು ಏನು ಮಾಡಬಹುದು, ಎಲಿಮಿನೇಟ್ ಮಾಡಿ ಆನ್ಸರ್ ಮಾಡಬಹುದು. ಮೊದಲನೇದು, ಅಕಾರ್ಡಿಂಗ್ ಟು ದಿ ನೋಟ್ಸಲ್ಲಿ ಕೊಟ್ಟಿರೋ ಪ್ರಕಾರ ವಾಟ್ ಈಸ್ ದಿ ಎಸ್ಟಿಮೇಟೆಡ್ ಏಜ್ ಆಫ್ ದಿ ಅಬ್ಸರ್ವೇಬಲ್ ಯೂನಿವರ್ಸ್? ನೆನಪು ಮಾಡ್ಕೊಳ್ಳಿ,
ಈಗ ನಾವು ಕಾಣಿಸ್ತಾ ಇರುವ ಅಥವಾ ನಾವು ನೋಡ್ತಾ ಇರೋ ಅಬ್ಸರ್ವಬಲ್ ಯೂನಿವರ್ಸಿನ ಎಸ್ಟಿಮೇಟೆಡ್ ಏಜ್ ಎಷ್ಟು ವರ್ಷಗಳ ಹಿಂದೆ ಆ ಒಂದು ಸ್ಫೋಟ ಆಯಿತು ನೆನಪಾಗ್ತಾ ಇದೆಯಾ? ಪಾಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಪ್ರತಿ ಕ್ವಶನ್ ಕೇಳಿದಾಗ ಪಾಸ್ ಮಾಡಿ ಅಲ್ಲೇ ಕಮೆಂಟ್ ಮಾಡಿ. ನಿಮ್ಮ ಆನ್ಸರ್ ತಪ್ಪೇ ಇರಬಹುದು. ಯಾರು ಬಂದು ನಿಮಗೆ ಇಲ್ಲಿ ಜಡ್ಜ್ ಮಾಡೋದಿಲ್ಲ. ಬೇರೆಯವರು ಬಂದು ಏನು ಹೇಳ್ತಾರೆ ಅಂತ ಇಟ್ಕೋಬೇಡಿ ತಲೆಯಲ್ಲಿ. ನೀವು ಯಾಕೆ ಕಮೆಂಟ್ ಮಾಡಬೇಕು ಅಂತಂದರೆ, ನೀವು ಕಮೆಂಟ್ ಮಾಡಿದಾಗ ಸರಿಯಾಗಿದ್ರು ನೆನಪಿರುತ್ತೆ. ಮುಂದೊಂದು ದಿನ ಓಹೋ ಇಂಥ ಕ್ವಶನ್ ಬಂದಿತ್ತು, ಆವಾಗ ನಾನು ಸರಿಯಾಗಿ ಕಮೆಂಟ್ ಮಾಡಿದ್ದೆ ನೆನಪಿರುತ್ತೆ. ತಪ್ಪಾಗಿದ್ರು ನೆನಪಿರುತ್ತೆ. ತಪ್ಪಾದ ತಕ್ಷಣ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಬ್ರೈನ್ ಬಹಳ ಅಲರ್ಟ್ ಆಗಿಬಿಡುತ್ತೆ. ಓಹೋ ಇದು ತಪ್ಪಾಯಿತು, ಸರಿ ಮಾಡ್ಕೋಬೇಕು ಅಂತ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ಸರಿಯಾಗಿರಲಿ ತಪ್ಪಾಗಿರಲಿ, ಇದು ಸ್ಟಡಿ ಮೆಥಡಿನ ಎಫೆಕ್ಟಿವ್ ಸ್ಟ್ರಾಟಜಿಯಲ್ಲಿ ಬರೋದು. ಅದು ನಿಮಗೆ ಬಿಟ್ಟಿದ್ದು, ನಾನು ಎಕ್ಸ್ಟ್ರಾ ಫೋರ್ಸ್ ಮಾಡಲಿಕ್ಕಾಗಲ್ಲ. ಆದರೆ ತಪ್ಪಾಗಿರಲಿ ಸರಿಯಾಗಿರಲಿ ಕಮೆಂಟ್ ಮಾಡಿ. ಮೊದಲನೇ ಕ್ವಶನ್ 1 ಚಾಯ್ಸ್ ಯಾವುದು? ಆಪ್ಷನ್ ಯಾವುದು? ಅಬ್ಸರ್ವಲ್ ಯೂನಿವರ್ಸಿನ ಏಜ್ ಯಾವುದು? ಎಸ್, ಯಾರು 13.8 ಬಿಲಿಯನ್ ಅಂತ ಆನ್ಸರ್ ಮಾಡಿದ್ದೀರೋ ಕರೆಕ್ಟ್ ಇದೆ. ನೆಕ್ಸ್ಟ್, ಅವರ್ ಸೋಲಾರ್ ಸಿಸ್ಟಮ್ ಈಸ್ ಲೊಕೇಟೆಡ್ ಇನ್ಸೈಡ್ ವಿಚ್ ಗ್ಯಾಲಕ್ಸಿ? ಇದು ಈಸಿ ಇದೆ. ಆಂಡ್ರೋಮಿಡಾ, ಟ್ರಯಾಂಗುಲಮ್, ಮಿಲ್ಕಿ ವೇ, ವೈರ್ಲ್ಪೂಲ್. ಆನ್ಸರ್ ಯಾವುದು ಗೊತ್ತಿದೆ ಅಲ್ವಾ? ಕಮೆಂಟ್ ಮಾಡಿ ಮತ್ತೆ ಪಾಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಮಿಲ್ಕಿ ವೇ ಅಂತ ಆನ್ಸರ್ ಮಾಡಿದರೆ ಕರೆಕ್ಟ್. ಹೌ ಮಚ್ ಆಫ್ ದಿ ಟೋಟಲ್ ಮಾಸ್ ಆಫ್ ದಿ ಸೋಲಾರ್ ಸಿಸ್ಟಮ್ ಇಸ್ ಕಂಟೆಂಟ್ ವಿತ್ ಇನ್ ದಿ ಸನ್? ಇಡೀ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ಸೂರ್ಯನ ಒಂದು ಮಾಸ್ ಎಷ್ಟಿದೆ? ಮೋರ್ ದೆನ್ 50%, ಮೋರ್ ದೆನ್ 75, ಮೋರ್ ದೆನ್ 90, ಮೋರ್ ದೆನ್ 99. ಎಷ್ಟಿದೆ ಹೇಳಿ ನೋಡೋಣ? ಎಸ್, 99%ಗಿಂತ ಜಾಸ್ತಿ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಇದಾದಮೇಲೆ ಕರೆಕ್ಟ್ ಆರ್ಡರ್, ಸೂರ್ಯನಿಂದ ಗ್ರಹಗಳ ಒಂದು ಆರ್ಡರ್ ನೋಡ್ತಾ ಹೋದರೆ ಮೊದಲ 4 ಪ್ಲ್ಯಾನೆಟ್ಗಳು ಯಾವುದು? ವೀನಸ್, ಮರ್ಕ್ಯುರಿ. ನೋಡಿ ಆಪ್ಷನ್ ನೋಡಿ. ಮೊದಲನೇ ಪ್ಲ್ಯಾನೆಟ್ ಅರ್ಥ ಆದರೆ ಆಮೇಲೆ ನೆಕ್ಸ್ಟ್ ನೋಡಿ. ಈ ಥರ ಆಪ್ಷನ್ ಬಂದಾಗ ವೀನಸ್ ಅಂತ ಬಂತು. ವೀನಸ್ ಮೊದಲನೇದಾ? ಅಲ್ಲ, ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಮೊದಲನೇ ಆಪ್ಷನ್ ಹೋಯಿತು, ಎರಡನೇ ಆಪ್ಷನ್ ಹೋಯಿತು. ಮರ್ಕ್ಯುರಿ ಮೊದಲನೇದು ಅಂತ ಗೊತ್ತಿದೆ. ಓಕೆ, 2 ಚಾಯ್ಸ್ ಇದೆ. ಮರ್ಕ್ಯುರಿ ಮೊದಲಿರೋದು. ಮರ್ಕ್ಯುರಿ ಆದಮೇಲೆ ವೀನಸ್ ಬರುತ್ತಾ, ಅರ್ತ್ ಬರುತ್ತಾ? ಥಿಂಕ್ ಮಾಡಿ, ಕಮೆಂಟ್ ಮಾಡಿ ನೋಡೋಣ. ಎಸ್, ಮರ್ಕ್ಯುರಿ ಆದಮೇಲೆ ಯಾವ್ದು ಬರುತ್ತೆ ನೋಡೋಣ. ಈ ಕ್ವಶನಿಗೆ ಆನ್ಸರ್ ನಾನು ಈಗ ಹೇಳೋದಿಲ್ಲ, ನಿಮಗೆ ಗೊತ್ತಿದೆ, ಆಲ್ರೆಡಿ ಮೇಲ್ಗಡೆ ಹೇಳಿರೋದೆ. ನೆಕ್ಸ್ಟ್, ವಾಟ್ ಪ್ರೈಮರಿ ಫೋರ್ಸ್ ಹೋಲ್ಡ್ ಸ್ಟಾರ್ಸ್, ಪ್ಲಾನೆಟ್ಸ್, ಗ್ಯಾಸ್, ಡಸ್ಟ್, ಡಾರ್ಕ್ ಮ್ಯಾಟರ್ ಟುಗೆದರ್? ಯಾವ ಫೋರ್ಸಿಂದ ಎಲ್ಲ ಒಟ್ಟಿಗೆ ಇದೆ? ಗ್ರಾವಿಟಿ. ಗೊತ್ತಾಗಿದೆ ಅಲ್ವಾ? ಅರ್ತ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಅನ್ ಆಬ್ಲೇಟ್ ಸ್ಪೆರಾಯ್ಡ್ ರಾದರ್ ದೆನ್ ಪರ್ಫೆಕ್ಟ್ ಸ್ಪಿಯರ್. ವಾಟ್ ಈಸ್ ದಿ ಪ್ರೈಮರಿ ಕಾಸ್ ಆಫ್ ದಿಸ್ ಶೇಪ್? ಅರ್ತ್ ಅನ್ನೋದು ಪರ್ಫೆಕ್ಟ್ ಸ್ಪಿಯರ್ ಅಲ್ಲ, ಆಬ್ಲೇಟ್ ಸ್ಪೆರಾಯ್ಡು ಅಂತಂದ್ರೆ ಹೇಗೆ ಹೇಳಿ? ಮೇಲ್ಗಡೆ ಫ್ಲ್ಯಾಟ್ ಆಗಿರೋದು, ಸೈಡ್ ಇಕ್ವೇಟರ್ ಹತ್ರ ಉಪ್ಕೊಂಡಿರೋದು. ಈ ಥರ ಆಗಲಿಕ್ಕೆ ಏನು ಕಾರಣ? ಗ್ರಾವಿಟೇಷನ್ನ, ಆ್ಯಕ್ಷನ್ ಆಫ್ ಸೋಲಾರ್ ವಿಂಡ, ರೊಟೇಷನ್ನ, ಓಷನಿಕ್ ಟೈಡಲ್ ಮೋಷನ್. ನಾನು ನಿಮಗೆ ಅನಿಮೇಷನ್ ಕಾಣಿಸ್ತಾ ಇದ್ದೆ. ರೊಟೇಷನ್ನಿಂದು ಅದು ಅಲ್ವಾ? ರೊಟೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಮೇಲ್ಗಡೆ ಕೆಳಗಡೆ ಚಿಕ್ಕದಾಗ್ತಾ ಹೋಗುತ್ತೆ, ಸೈಡಲ್ಲಿ ಉಪ್ಕೊಳ್ತಾ ಹೋಗುತ್ತೆ. ರೊಟೇಷನ್ ಆಫ್ ದಿ ಅರ್ತ್ ಅಂತ ನೀವು ಆನ್ಸರ್ ಮಾಡಿದರೆ ಕರೆಕ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಅಕ್ಯುರೇಟ್ಲಿ ಡಿಸ್ಕ್ರೈಬ್ಸ್ ದಿ ಫಿಸಿಕಲ್ ಶೇಪ್ ಆಫ್ ಎನ್ ಆಬ್ಲೇಟ್ ಸ್ಪೆರಾಯ್ಡ್? ಆಬ್ಲೇಟ್ ಸ್ಪೆರಾಯ್ಡ್ ಅಂತ ಏನು? ಪೋಲ್ ಹತ್ರ ಬಲ್ಜ್ ಆಗಿರುತ್ತಾ, ಪೋಲ್ ಹತ್ರ ಫ್ಲ್ಯಾಟ್ ಆಗಿರುತ್ತಾ? ಇದು 2 ಆಪ್ಷನ್ನಲ್ಲಿ ಗೊತ್ತಾಗ್ಬಿಡಬೇಕು. ಪರ್ಫೆಕ್ಟ್ಲಿ ಸ್ಪೆರಿಕಲ್ ಅಂತಂದರೆ ರಾಂಗು, ಇಲಾಂಗೇಟೆಡ್ ಈಕ್ವಲಿ ಅಟ್ ದಿ ಇಕ್ವೇಟರ್ ಆ್ಯಂಡ್ ಪೋಲ್ಸ್ ಅಂತಂದರೆ ಅದು ರಾಂಗು. 2ರಲ್ಲಿ ಯಾವುದು ಸರಿಯಾದ ಉತ್ತರ? 7ನೇ ಕ್ವಶನ್. ಪಾಸ್ ಮಾಡಿ ಆನ್ಸರ್ ಮಾಡಿ, ಲಾಸ್ಟಲ್ಲಿ ತಿಳಿಸ್ತೇನೆ ಆನ್ಸರ್ ನಿಮಗೆ. 7ನೇ ಕ್ವಶನ್ನಿಗೆ ಆನ್ಸರ್ ಏನು? ನೆಕ್ಸ್ಟ್, ವಿಚ್ ಫೀಚರ್ ಆಫ್ ದಿ ಅರ್ತ್ ಹೆಲ್ಪ್ಸ್ ಶೀಲ್ಡ್ ದಿ ಪ್ಲಾನೆಟ್ ಫ್ರಾಮ್ ಮಚ್ ಆಫ್ ದಿ ಸೋಲಾರ್ ವಿಂಡ್? ಸೋಲಾರ್ ವಿಂಡ್ ಬರದೇ ಇರೋ ಥರ ನೋಡ್ಕೊಳ್ಳೋದು ಯಾವುದು, ಅಥವಾ ಬಂದು ಅಪ್ಪಳಿಸದೇ ಇರೋ ಥರ ನೋಡ್ಕೊಳ್ಳೋದು? ಗೊತ್ತಾಗಿದೆ ಅಲ್ವಾ? ಮ್ಯಾಗ್ನೆಟಿಕ್ ಫೀಲ್ಡ್ ಆವಾಗ ಹೇಳಿದ್ದೆ. ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಸೋಲಾರ್ ವಿಂಡಿಂದ ಕಾಪಾಡುತ್ತೆ. ಇನ್ನು ವೆನ್ ಅಬ್ಸರ್ವಿಂಗ್ ಶಿಪ್ ಸೇಲಿಂಗ್ ಅವೇ ಇನ್ ಟು ದ ಸಿ, ವಾಟ್ ವಿಜುವಲ್ ಎವಿಡೆನ್ಸ್ ಡೆಮಾನ್ಸ್ಟ್ರೇಟ್ ದಟ್ ಅರ್ತ್ ಈಸ್ ಸ್ಪೆರಿಕಲ್? ಸಮುದ್ರ ತೀರದಲ್ಲಿ ನೀವು ನಿಂತ್ಕೊಂಡಿರ್ತೀರಿ, ಶಿಪ್ ಏನಾಗುತ್ತೆ ಆವಾಗ? ಶಿಪ್ ಬಿಕಮ್ಸ್ ಕಂಪ್ಲೀಟ್ಲಿ ಇನ್ವಿಸಿಬಲ್ ಆಲ್ ಎಟ್ ಒನ್ಸ್. ಒಂದೇ ಸಾರಿ ಶಿಪ್ ಮಾಯ ಆಗಿಬಿಡುತ್ತಾ? ಅಲ್ಲ. ಅಪ್ಪರ್ ಮಸ್ಟ್ ಡಿಸಪಿಯರ್ ಫಸ್ಟ್ ವೈಲ್ ದಿ ಹಲ್ ರಿಮೇನ್ಸ್ ವಿಸಿಬಲ್.
ಮೇಲಿಂದು ಡಿಸಪಿಯರ್ ಆಗಿಬಿಡುತ್ತಾ? ಲೋವರ್ ಪಾರ್ಟ್ ಆಫ್ ದಿ ಶಿಪ್ ಡಿಸಪಿಯರ್ ಫಸ್ಟ್. ಇದು ಸರಿನಾ? ಯಾವ್ದು ಸರಿ? ಶಿಪ್ ಅಪಿಯರ್ಸ್ ಟು ಶ್ರಿಂಕ್ ಇನ್ ವಿಡ್ತ್ ರಾದರ್ ದೆನ್ ಹೈಟ್. ವಿಡ್ತ್ ಶ್ರಿಂಕ್ ಆಗುತ್ತಾ ಅದರದ್ದು? 9th ಆನ್ಸರ್ ಏನು? ಕಮೆಂಟ್ ಮಾಡಿ, ಲಾಸ್ಟಲ್ಲಿ ಚೆಕ್ ಮಾಡಿ, ಲಾಸ್ಟಲ್ಲಿ ಹೇಳ್ತೇನೆ. ಡ್ಯೂರಿಂಗ್ ಅ ಲೂನಾರ್ ಎಕ್ಲಿಪ್ಸ್ ವಾಟ್ ಶೇಪ್ ಇಸ್ ಶ್ಯಾಡೋ ಕಾಸ್ಟ್ ಬೈ ದಿ ಅರ್ತ್ ಆನ್ ಟು ದಿ ಮೂನ್? ಯಾವ ಶೇಪ್ ಇರುತ್ತೆ ಶ್ಯಾಡೋದು? ಸರ್ಕ್ಯುಲರ್ ಗೊತ್ತಿದೆ ಅಲ್ವಾ? ಎಸ್. ಇನ್ನು ಆರ್ಡರ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಸ್ಕೇಲು ಎಲ್ಲದರಲ್ಲೂ ದೊಡ್ಡದು ಯಾವುದು? ಗ್ಯಾಲಕ್ಸಿನ, ಯೂನಿವರ್ಸ, ಸೋಲಾರ್ ಸಿಸ್ಟಮ, ಯೂನಿವರ್ಸ? ಯೂನಿವರ್ಸ್ ಎಲ್ಲದಕ್ಕಿಂತ ದೊಡ್ಡದು. 2 ಆಪ್ಷನ್ ಇದೆ, ಯೂನಿವರ್ಸ್. ಮೊದಲನೇದು ಕ್ಯಾನ್ಸಲ್ಲು, 3ನೇದು ಕ್ಯಾನ್ಸಲ್ಲು. ಯೂನಿವರ್ಸ್ ನಂತರ ಸೋಲಾರ್ ಸಿಸ್ಟಮ್ ಬರುತ್ತಾ, ಗ್ಯಾಲಕ್ಸಿ ಬರುತ್ತಾ? ಗ್ಯಾಲಕ್ಸಿ ಬರುತ್ತೆ. ಹಾಗಾಗಿ ಇಲ್ಲೇ ಗೊತ್ತಾಗೋಗುತ್ತೆ, ಯೂನಿವರ್ಸ್, ಗ್ಯಾಲಕ್ಸಿ, ಸೋಲಾರ್ ಸಿಸ್ಟಮ್, ಅರ್ತ್, ಕಾಂಟಿನೆಂಟ್, ಕಂಟ್ರೀಸ್. ವಾಟ್ ರೋಲ್ ಡಸ್ ಅರ್ತ್ಸ್ ಗ್ರಾವಿಟಿ ಪ್ಲೇ ಇನ್ ಮೇಕಿಂಗ್ ಇಟ್ ಯುನಿಕ್ಲಿ ಸೂಟೇಬಲ್ ಫಾರ್ ಲೈಫ್? ಗ್ರಾವಿಟಿಯಿಂದ ಏನಾಗ್ತಾ ಇದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆಯಾ? ಇಲ್ಲ. ಇಟ್ ಕೀಪ್ಸ್ ಮೂನ್ ಇನ್ ಅ ಸ್ಟೇಬಲ್ ಆರ್ಬಿಟ್. ಹೌದು, ಒಂದು ಹಂತದಲ್ಲಿ ಹೌದು. ಆದರೆ ಸೂಟೇಬಲ್ ಫಾರ್ ಲೈಫ್ ಅಂತ ಕೇಳಿದ್ದಾರೆ. ಲೈಫಿಗೆ ಸಪೋರ್ಟ್ ಆಗೋದು ಯಾವುದು? ಅಟ್ಮಾಸ್ಫಿಯರ್ ಅಲ್ವಾ? ಇಟ್ ಈಸ್ ಸ್ಟ್ರಾಂಗ್ ಇನಫ್ ಟು ರಿಟೇನ್ ಅ ಸಬ್ಸ್ಟ್ಯಾನ್ಷಿಯಲ್ ಅಟ್ಮಾಸ್ಫಿಯರ್. ಇಟ್ ಜನರೇಟ್ ಹೀಟ್ ಎಟ್ ದ ಕೋರ್. ಇದು ಅಲ್ಲ, 3ನೇದು ಕರೆಕ್ಟ್. ಹೌ ಮೆನಿ ಪ್ಲಾನೆಟ್ಸ್ ಆರ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಕಾರ್ಡಿಂಗ್ ಟು ದಿ ಪ್ರೊವೈಡೆಡ್ ನೋಟ್ಸ್? ಮೇಲ್ಗಡೆ ನಾನು ಹೇಳಿದ್ದೆ ಆಲ್ರೆಡಿ, 8 ಪ್ಲಾನೆಟ್ಸ್ಗಳಿದೆ. ನವಗ್ರಹ ಫಿಲ್ಮ್ ಅದು ಅಲ್ವಾ? ಆ ಫಿಲ್ಮ್ ಬೇರೆ, ಇಲ್ಲಿರೋದು ಬೇರೆ. ನವಗ್ರಹ ಅನ್ನೋದು ಬೇರೆ, ಇಲ್ಲಿರೋದು 8 ಗ್ರಹಗಳು, 8 ಅಷ್ಟಗ್ರಹಗಳು ಹೇಳ್ಬೋದು. ಆಕರೆನ್ಸ್ ಆಫ್ ಡೇ ಟೈಮ್ ಇನ್ ಇಂಡಿಯಾ ವೈಲ್ ಪ್ಲೇಸಸ್ ಇನ್ ದ ಅಮೆರಿಕಾ ಎಕ್ಸ್ಪೀರಿಯನ್ಸ್ ನೈಟ್ ಟೈಮ್ ಸರ್ವ್ಸ್ ಆಸ್ ಎವಿಡೆನ್ಸ್ ಫಾರ್ ವಿಚ್ ಕಂಬೈನ್ಡ್ ಫೆನಾಮಿನಾ? ಭಾರತದಲ್ಲಿ ಡೇ ಟೈಮ್ ಆಗಿರುತ್ತೆ, ಅಮೆರಿಕದಲ್ಲಿ ನೈಟ್ ಟೈಮ್ ಆಗಿರುತ್ತೆ. ಯಾವುದಕ್ಕೆ ಎವಿಡೆನ್ಸ್ ಇದು? ಅರ್ತಿನ ರೆವಲ್ಯೂಷನ್ನ ಫ್ಲ್ಯಾಟ್ ಶೇಪ್. ನೋಡಿ, ಇಲ್ಲಿ ಫ್ಲ್ಯಾಟ್ ಶೇಪ್ ಅಂತ ಬಂದ ತಕ್ಷಣ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಫ್ಲ್ಯಾಟ್ ಇಲ್ಲ ಅರ್ತು. ಮತ್ತು ಅರ್ತ್ ಟಿಲ್ಟ್ ಆ್ಯಂಡ್ ಇಟ್ಸ್ ಸ್ಟೇಷ್ನರಿ ಪೊಸಿಷನ್. ಸ್ಟೇಷ್ನರಿ ಅಂತಂದರೆ ಒಂದೇ ಕಡೆ ನಿಂತ್ಕೊಂಡಿರೋದು. ಅರ್ಥ ಹಾಗೆ ನಿಂತ್ಕೊಂಡಿರುತ್ತಾ ಒಂದೇ ಕಡೆ? ಸ್ಟೇಷ್ನರಿ ಅಂದ ತಕ್ಷಣ ಇದು ಕ್ಯಾನ್ಸಲ್ ಆಯಿತು. ಅರ್ತ್ ಸ್ಪೆರಿಕಲ್ ಶೇಪ್ ಆ್ಯಂಡ್ ಇಟ್ಸ್ ರೊಟೇಷನ್ ಇದಿರಬಹುದಾ? ಲಾಸ್ಟ್ ಆಪ್ಷನ್ ಏನಿದೆ? ಆ್ಯಕ್ಷನ್ ಆಫ್ ಸೋಲಾರ್ ವಿಂಡ್ ಆನ್ ಅರ್ತ್ ಮ್ಯಾಗ್ನೆಟಿಕ್ ಪೋಲ್ಸ್. ಇದು ಬೇರೆನೇ ಕಾನ್ಸೆಪ್ಟ್, ಇದ್ರಲ್ಲಿ ಬರೋದಿಲ್ಲ. ಸಿ ಕರೆಕ್ಟ್ ಆದ ಆನ್ಸರ್. ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಒನ್ ಆಫ್ ದಿ ರೇರ್ ಕಂಡೀಷನ್ ದಟ್ ಮೇಕ್ಸ್ ಅರ್ತ್ ಯುನಿಕ್ಲಿ ಸೂಟೇಬಲ್ ಫಾರ್ ಲೈಫ್? ನಾಟ್ ಅಂತ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಒನ್ ಆಫ್ ದಿ ರೇರ್ ಕಂಡೀಷನ್ಸ್? ಪ್ರೆಸೆನ್ಸ್ ಆಫ್ ಲಿಕ್ವಿಡ್ ವಾಟರ್ ಆನ್ ದಿ ಸರ್ಫೇಸ್, ನಾಟ್. ಮ್ಯಾಗ್ನೆಟಿಕ್ ಫೀಲ್ಡ್, ನಾಟಿಗೆ ಅಪ್ಲೈ ಆಗುತ್ತಾ ಇದು ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಶೀಲ್ಡಿಂಗ್ ಇಟ್ ಫ್ರಮ್ ಸೋಲಾರ್ ವಿಂಡ್. ಆಕರೆನ್ಸ್ ಆಫ್ ಕಂಟಿನ್ಯೂಸ್ ಸೋಲಾರ್ ಎಕ್ಲಿಪ್ಸ್, ಯಾವಾಗಲೂ ಸೋಲಾರ್ ಎಕ್ಲಿಪ್ಸ್ ಆಗ್ತಾನೆ ಇರುತ್ತಂತೆ ಅಲ್ವಾ? ಗ್ರಾವಿಟಿ ಸ್ಟ್ರಾಂಗ್ ಇನಫ್ ಟು ರಿಟೇನ್ ಸಬ್ಸ್ಟ್ಯಾನ್ಷಿಯಲ್ ಅಟ್ಮಾಸ್ಫಿಯರ್. ಅರ್ತು ಸುಟೇಬಲ್ ಆಗಲಿಕ್ಕೆ ಇದು ಕಾರಣ. ಹೌದು, ಇದು ಹೌದು, ಇದು ಹೌದು. ನಮಗೆ ನಾವೆಲ್ಲ ಉಳಿಬೇಕು, ಜೀವಂತವಾಗಿರಬೇಕು ಅಂತಂದರೆ ಎ ಬಿ ಡಿ ಬೇಕೇ ಬೇಕು. ಅಂದರೆ ಆಕರೆನ್ಸ್ ಆಫ್ ಕಂಟಿನ್ಯೂಸ್ ಸೋಲಾರ್ ಎಕ್ಲಿಪ್ಸ್ ಅವಶ್ಯಕತೆ ಇಲ್ಲ. ಇದು ನಾಟ್ ಅಲ್ವಾ? ಕೇಳಿರುವುದು ನಾಟ್, ಗೊತ್ತಾಗಿರಬಹುದು. ಕೆಳಗಡೆ ಆನ್ಸರ್ ಇದೆ. ಆವಾಗ 7ನೇದಕ್ಕೆ ಸಹ ಆನ್ಸರ್ ಇದೆ ಬಿ ಅಂತ ನೀವು ಆನ್ಸರ್ ಮಾಡಿದರೆ. 1ನೇದು ಸಿ, 2ನೇದು ಸಿ, ಮೋರ್ ದೆನ್ 99%. ಆರ್ಡರ್ ಮರ್ಕ್ಯುರಿ, ವೀನಸ್ಸು, ಅರ್ತು, ಮಾರ್ಸು, ಗ್ರಾವಿಟಿ 5ನೇದಕ್ಕೆ ಗೊತ್ತಾಗಿರಬಹುದು. ಸರ್ಕ್ಯುಲಾರು ಇದು ಇದೆ, ಇದರಲ್ಲಿ ಏನು ಟಫ್ ಇರೋದು ಯಾವುದೂ ಇಲ್ಲ. ಇಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋ ಮೆಂಬರ್ಶಿಪ್ ತಗೊಂಡವರಿಗೆ ಇರುತ್ತೆ. ಹಾಗಾಗಿ ಕೇವಲ ಕಡಿಮೆ ಬೆಲೆಯಲ್ಲಿ ಈ ಒಂದು ಕೋರ್ಸ್ ಅವೈಲೇಬಲ್ ಇದೆ. ಮೆಂಬರ್ಶಿಪ್ ತಗೊಂಡ್ರೆ ಬೇರೆ ಸಬ್ಜೆಕ್ಟ್ಗಳ ಕ್ಲಾಸ್ಗಳು ಸಹ ಸಿಗುತ್ತೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಲೈಕ್ ಮಾಡಿ, ಏನೇ ಅನಿಸಿದ್ರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.